ಇಲಾಖಾಧಿಕಾರಿಗಳು ಹಾಜರಿರ್ತಾರೆ. ತಮ್ಮ ಇಲಾಖೆಗಳ ಬಗ್ಗೆ ಪರಿಚಯ ಮಾಡಿಕೊಂಡು ತಮ್ಮ ಇಲಾಖೆ ಬಗ್ಗೆ ಮಾಹಿತಿ ನೀಡ್ತಾರೆ. ಇನ್ನೊಂದು ಮಾಹಿತಿ, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಅನ್ವಯ ಗ್ರಾಮ ಸಭೆಗೆ ಗ್ರಾಮ ಮಟ್ಟದ ಅಧಿಕಾರಿಗಳು ನಿಯೋಜಿಸಲ್ಪಟ್ಟವರು ಮಾತ್ರ ಕಡ್ಡಾಯವಾಗಿ ಹಾಜರಿರಬೇಕು. ವಿಶೇಷ ಸಂದರ್ಭಗಳಲ್ಲಿ ವಾರ್ಡ್ ಸಭೆಗಳಲ್ಲಿ ಇಂಥ ಅಧಿಕಾರಿ ಹಾಜರಿರಬೇಕು ಅಂತ ಎಲ್ಲಾದರೂ ಗ್ರಾಮಸ್ಥರು ನಿರ್ದೇಶನ ನೀಡಿದ್ರೆ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು 15 ದಿನ ಮುಂಚಿತವಾಗಿ ನೋಟಿಸ್ ನೀಡಿ ಕರೆಸಬೇಕಾಗುತ್ತೆ. ಆ ತರ ಯಾವುದೇ ವಾರ್ಡ್ ಸಭೆಯಲ್ಲಾಗ್ಲಿ ಯಾವುದೇ ವಿಶೇಷವಾಗಿ ಮನವಿ ಬರದೇ ಇರೋದ್ರಿಂದ ಎಲ್ಲಾ ಇಲಾಖೆಗಳಿಗೂ ಪತ್ರ ನೀಡಲಾಗಿದೆ. ಸ್ಥಳೀಯ ಮಟ್ಟದ ಅಧಿಕಾರಿಗಳು ಮತ್ತು ಹೋಬಳಿ ಮಟ್ಟದ ಲಭ್ಯವಿರುವ ಅಧಿಕಾರಿಗಳು ಹಾಜರಿರ್ತಾರೆ. ಸೊ ಹಾಗಾಗಿ ಅಧಿಕಾರಿಗಳು ತಮ್ಮ ಪರಿಚಯವನ್ನು ಮಾಡಿಕೊಂಡು ತಮ್ಮ ಇದರ ಮಾಹಿತಿ ಕೊಡ್ತಾರೆ. ಕುಡಿಯ ನೀರಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೆ ನೀವು ಹೇಳ್ಬೋದು. ಸರ್, ಸುನೀಲ್ ಕುಮಾರ್ ಅಂತ ಅಸಿಸ್ಟೆಂಟ್ ಇಂಜಿನಿಯರ್ ಪೊನ್ನಪೇಟೆಯಿಂದ ಬಂದಿದ್ದೀನಿ. ಕುಡಿಯ ನೀರಿಗೆ ಸಂಬಂಧಪಟ್ಟ ಏನಾದ್ರು ಸಮಸ್ಯೆ ಇದ್ರೆ ನೀವು ಹೇಳ್ಬೋದು. ನಾನು ಹೇಳ್ತೇನೆ. ಅಂದ್ಬಿಟ್ಟು ಅರಣ್ಯ ಇಲಾಖೆಯಿಂದ ಚೆನ್ನಾಗಿ ಸಾಗಿ ಬಂದಿದೆ. ಈಗಾಗಲೇ SCP TSP ಯೋಜನೆ ಅಡಿಯಲ್ಲಿ SC ಜನಾಂಗದವರಿಗೆ 40, ST ಅವ್ರಿಗೆ 16 ಗ್ಯಾಸ್ ಕನೆಕ್ಷನ್, ಫ್ರೀ ಗ್ಯಾಸ್ ಕನೆಕ್ಷನ್ ಮಾಡಿದ್ದೇವೆ. ಈಗ ಪಾಲಿಗೌಡ ಪಂಚಾಯತಿ TSP ಯೋಜನೆಗೆ ಒಂದು 29 ಜೈಲ್ ಪೆಟ್ಟಿಗೆಗಳು ಬಂದಿದೆ. ಅದನ್ನ ನಾಳೆ ಇಲ್ಲ ನಾಡಿದ್ದು ವಿತರಣೆ ಮಾಡಿ. ನಿರಂತರ ಇದು ನಮಗೂ ತಿಳಿದಿರ್ತಕ್ಕಂಥದ್ದು, ನಿಮಗೂ ತಿಳಿದಿರ್ತಕ್ಕಂಥದ್ದು. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಪಾಲಿಬೆಟ್ಟ ಭಾಗದಲ್ಲಿ, ಚನ್ನನಕೋಟೆ ಭಾಗದಲ್ಲಿ, ಮಾಲ್ದಾರೆ ಭಾಗದಲ್ಲಿ ಈ ಅರಣ್ಯ ಅಂಚಿನಲ್ಲಿ ಇರತಕ್ಕಂತ ಗ್ರಾಮಗಳಿಗೆ ಸೀಮಿತವಾಗಿದ್ದಂತ ಆನೆಗಳು ಈ ಗ್ರಾಮದಿಂದ ಅದರ ಬದುಕಿಗಾಗಿ ಮುಂದಿನ ಗ್ರಾಮಕ್ಕೆ ಸಾಗಲ್ಪಟ್ಟಿದೆ. ನಾವು ಅರಣ್ಯಾಧಿಕಾರಿಗಳು ನಾವು ತಾಲೂಕ್ ಪಂಚಾಯತ್ ಪ್ರೊಸೀಡಿಂಗ್ ಮಾಡಿದ್ರೆ ಜಿಲ್ಲಾ ಪಂಚಾಯತ್ ಕಳಿಸಿದೀವಿ. ಏನು ಅಂತ ಹೇಳಿದ್ರೆ, ಅರಣ್ಯದ ಅಂಚಿನಲ್ಲಿ ಇರತಕ್ಕಂಥ ಗ್ರಾಮಗಳಿಂದ ನಮಗೆ ಮುಕ್ತಿ ಕೊಡಿ, ನೀವು ಮುಂದ್ಗಡೆ ಓಡಿಸಿ ಅಂತಲ್ಲ, ಇದನ್ನ ದಯವಿಟ್ಟು ಅರಣ್ಯಕ್ಕೆ ಹಾಕಿ. ಇಲ್ಲ ಅಂತ ಹೇಳಿದ್ರೆ ಈ ರೈಲ್ವೆ ಕಂಬಿಗಳು ಅದು ಇದು ಅಂತ ಹೇಳ್ತಕ್ಕಂಥ ಇಲ್ಲ ಡ್ರೂಪಿಂಗ್ ವೈರ್ಸ್, ಈಗ ಅದಕ್ಕೆ ಹೊಸ ಒಂದು ಟೆಕ್ನಾಲಜಿ ಬಂದಿದೆ, ಅದು ಸಕ್ಸಸ್ಫುಲ್ ಕೂಡ ಆಗಿದೆ ಅಲ್ಲ, ಅದನ್ನ ದಯವಿಟ್ಟು ಅದು ಸರ್ ಈಗ 10 ಕಿಲೋಮೀಟರ್ ಮಾಡಿದ್ದೀವಿ. 20 ವರ್ಷದಿಂದ ಸಜೆಸ್ಟ್ ಮಾಡಿದ್ದೆ. ಈಗ ಅಲ್ಲಿ ಫಾರೆಸ್ಟ್ ಅಲ್ಲಿ 3000 ಏಕರ್ ಬ್ಯಾಂಬೂ ಜಂಗಲ್ ಅದೆಲ್ಲ ಹೋಗಿದೆ. ಅಲ್ಲಿ ಆಸ್ ಎ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ನೀವು 10 ಎಕರೆ OSS ಮಾಡಿಕೊಂಡು ಅಲ್ಲಿ ಟ್ಯಾಂಕ್ ಮಾಡಿ ಅಲ್ಲಿ ಹಲಸಿನಕಾಯಿ ನಟ್ಬಿಟ್ಟು, ಎಲಿಫೆಂಟ್ ಗ್ರಾಸ್ ನಟ್ಬಿಟ್ಟು, ಅದು 10 ವರ್ಷ ಪ್ರೋಗ್ರಾಮ್ ಆಗಿ ಅಲ್ಲಿ ಅವರಿಗೆ ಫಾಡರ್ ಕೊಟ್ಟರೆ ಅವ್ರಿಗೆ ಬರದೆ, ಅಲ್ಲಿ ಫಾಡರ್ ಸಿಗದಿದ್ರೆ ಅವ್ರು ನೀರು ಏನ್ ಮಾಡಿದ್ರು ಬಂದೇ ಬರ್ತದೆ. ಯಾಕಂದ್ರೆ ಅವರಿಗೆ ಬೇಕಾಗಿದ್ದು ನೀರು ಮತ್ತೆ ಹುಲ್ಲು, ಅದು ನೀವು ಕೊಡ ಇದ್ರೆ ಬಂದೇ ಬರ್ತದೆ. ಆ 3000 ಎಕರೆಯನ್ನು ನೀವು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಒಂದು 10 ವರ್ಷ ಆಗ್ಬೋದು. ನೀವು OSS ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಅದು ಆಗೋದೇ. ಒಳ್ಳೆ ನೀರುಗಳಿಲ್ಲ, ಇಲ್ಲ ಕೆರೆಗಳಿಲ್ಲ. ನಮ್ದು ಕೊಡಗಿನಿಂದ ಸುಮಾರು ನೀರುಗಳು ಬೇಕಾದಷ್ಟು ಹೋಯ್ತಾ ಉಂಟು. ಅದಕ್ಕೆಲ್ಲ ಸೌಲಭ್ಯ ಮಾಡಿ ಆ ಕೆರೆಗಳನ್ನ ತುಂಬಿಸಿ ಆನೆಗಳ ಕಡೆ ಬರೋದಿಲ್ಲ. ಅದಕ್ಕೆ ನೀವು ಮಾಹಿತಿ ಕೊಡಿ. ಕೆರೆಗಳಿಗೆ ತುಂಬಿಸಿಲ್ಲ, ಕೆರೆಗಳೆಲ್ಲ ಪುನಶ್ಚೇತನ ಆನೆಗೆ ಮೇಲೆ ನೀರು ಬೇಕು. ಎಲ್ಲ ಕೆರೆಗಳಲ್ಲಿ ನೀರಿದೆ, ಸುಮಾರು ಕೆರೆಗಳು ಬರ್ತಿದ್ದಾರಲ್ಲ. ಈಗ ಆನೆಗಳು ಬೆರೆಸ್ತಿದ್ದೇವೆ, ಆನೆಗಳು ಬೆರೆಸ್ಲಿಕ್ಕೆ ಬಂದ ನೀವು ಬಂದ ಮೇಲೆ ನಮ್ಗೆ ತುಂಬಾ ತೊಂದರೆ ಆಗ್ತಿರೋದು. ಆ ತೋಟದಿಂದ ಈ ತೋಟ, ಈ ತೋಟದಿಂದ ಆ ತೋಟ, ಈಗ ಆನೆಗಳು ಗಾಬರಿ ಆಗ್ತಿದೆ, ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ನೀವು ಅದಕ್ಕೆ ಒಂದು ವ್ಯವಸ್ಥೆ ಆನೆಗಳು ವ್ಯವಸ್ಥೆ ಓಡಿಸ್ಬೇಕಂದ್ರೆ ಸರ್ 15 ಕಿಲೋಮೀಟರ್ ಆಗಲೇ ಬೆರೆಸೋರು ಬರ್ತಾರೆ, ಆಚೆ ತೋಟ ಈಚೆ ತೋಟ ಬೆರೆಸ್ತಾರೆ, ಅದೆಲ್ಲ ಸರಿ ತುಂಬಾ ತೊಂದರೆ ಆಗ್ತದೆ. ಅದರಿಂದ ಈಗ ಜನರಿಗೆ ತಿಳುವಳಿಕೆ ಕೊಡಲಿಲ್ಲ, ತಿಳುವಳಿಕೆ ಕೊಡಲಿಲ್ಲ. ಆನೆ ಒಂದು ಆಟೋಮೊಬೈಲ್ ಪರಿಚಯ ತಿಳುವಳಿಕೆಯಲ್ಲಿ ಇರೋದಿಲ್ಲ, ಆನೆಗಳು ಸರಿಯಾಗಿ ಬೆಳೆಸೋದು ಅವರು ನಿಜವಾಗಿ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಅದನ್ನು ನೀವು ಗಮನ ತಗೊಂಡು ಒಂದು ವ್ಯವಸ್ಥೆ ಮಾಡಿ. ಸಿಕ್ಕಾಪಟ್ಟೆ ತೊಂದರೆ ಇದೇ ಪರಿಸ್ಥಿತಿ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ನೀವೇನಾದ್ರು ಸ್ವಲ್ಪ ಎಮ್ಮೆ ಗುಂಡಿದು ಮೇನ್ ಪ್ರಾಬ್ಲಮ್ ಅಂದ್ರೆ ಎಮ್ಮೆ ಗುಂಡಿ ಬೀಗಡಿಸಿದ್ರೆ ಆನೆಗಳು ಆಟ ಮಾಡೋದು. ನಮೀಗ 10 ಕಿಲೋಮೀಟರ್ ಆಗಿದೆ, 15 ಕಿಲೋಮೀಟರ್ ಚಾಲ್ತಿ ಮಾಡ್ತಾ ಇದೆ, ಕೆಲಸ ನಡೀತಾ ಇದೆ. ತುಂಬಾ ಅಪಘಾತಗಳಿಗೆ ಕಾರಣ ಆಗ್ತಾ ಉಂಟು. ಅದನ್ನ ನೀವು ಕೂಡಲೇ ಸರಿಪಡಿಸಬೇಕಂತ ಕೇಳ್ಕೊಂಡಿದ್ದೀನಿ.
ಮತ್ತೆ ಅಲ್ಲಿಂದ ಆ ಲೈನ್ ತುಂಬಾ 3 ಗ್ರಾಂಡ್ ಶಾಪ್ಗಳಿದೆ. ಅದ್ರ ಮುಂದೆ ಫುಲ್ ಪಾರ್ಕಿಂಗ್ ಆಗ್ತದೆ ಸಂಜೆ ಟೈಮ್. ಅಲ್ಲಿಂದ ಈಗಾಗಲೇ ಒಂದು 2 ಆಕ್ಸಿಡೆಂಟ್ ಕೂಡ ಆಗಿದೆ, ನಿಮ್ಮ ಗಮನಕ್ಕೆ ಬಂದಿದೆ. ದಯವಿಟ್ಟು ಇದನ್ನ ಆದಷ್ಟು ಬೇಗ ಸರಿ ಮಾಡ್ತೀವಿ. ಮೇಲೆಲ್ಲ ಒಂದ್ ಸೈಡ್ ಮಾಡಿದೀವಿ, ಲೆಫ್ಟ್ ಸೈಡ್. ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ಸ್ ಹಾಕಿದ್ವಿ. ಈ ಟಾಟಾ ಕಂಪನಿಯವರಿಗೆ ಒಂದು 15 ಬೋರ್ಡ್ಸ್ ಕೊಟ್ಟಿದ್ವಿ. ಆದ್ಮೇಲೆ ಫುಲ್ ಒಂದ್ ಸೈಡ್ ಮಾಡ್ತಿದ್ದ. ಈಗ ಒಂದು 10-15 ದಿನದಲ್ಲಿ ಅದರ ಕಾರ್ಯಗತ ಆಗ್ತದೆ. ಅಪಘಾತ ಆಗಕ್ಕಿಂತ ಮೊದಲೇ ದಯವಿಟ್ಟು ಸರಿ ಮಾಡಿ. ಶಾಲೆ ಮಕ್ಕಳು ಬಿಡುವಂತ ಸಮಯದಲ್ಲಿ ಸಿಕ್ಕಾಪಟ್ಟೆ ವಾಹನಗಳು ಓಡಾಡೋ ವ್ಯವಸ್ಥೆಗಳಿದೆ. ಬೈಕುಗಳು ಸ್ವಲ್ಪ ಕಡಿವಾಣ ಸರಿ, ತುಂಬಾ ಎಲ್ಲ ಸುಮಾರು ಸೀಸ್ ಮಾಡಿ ಇಟ್ಟಿದ್ದೆವು. ಬೇಕಾದಷ್ಟಿದೆ, ಅದು ಮಾಡ್ಬೇಕಾದ್ರೆ ಅವ್ರ ಮೇಲೆ ಕೇಸ್ ಹಾಕಿ, ಒಂದೊಂದು ಕೇಸ್ ಹಾಕಿ ಅವ್ರು ಒಳಗೆ ಹೋಗ್ಲಿ. ಸುಮಾರು ಹಾಕಿದ್ದೀವಿ, ಅದು ಮಾಡ್ತೇವೆ. ದಯವಿಟ್ಟು ನೀವು ಯಾವ ರೀತಿ ನಾವು ಸಮಸ್ಯೆ ಹೇಳಿದ್ರೆ ನೀವು ಸರಿಪಡಿಸಿಕೊಡ್ತೀರಾ? ನಿಮ್ಮ ಇಲಾಖೆಯಲ್ಲಿ ಯಾವ ರೀತಿಯಾಗಿ ನೀವು ನೀರಿನ ಸಮಸ್ಯೆಯನ್ನ ಸರಿಪಡಿಸಿ ಕೊಡ್ತೀರಾ ಅಂತ ನಮಗೆ ಸಮಸ್ಯೆ ಅಂತ ಹೇಳಿದ್ದಾರೆ, ಅದ್ರ ಪ್ರಕಾರ ಹೇಳ್ತೀವಿ. ಈಗ ನಮಗೆ ಕರೆಕ್ಟ್ 3 ದಿನಕ್ಕೊಂದ್ಸತಿ 2 ದಿನಕ್ಕೊಂದ್ಸತಿ ಕರೆಂಟ್ ಇಲ್ಲದ್ರೆ 4 ದಿನದ ಒಂದ್ಸತಿ ಕರೆಂಟ್ ಪ್ರಾಬ್ಲಮ್ ಸರ್. ಆ ಕರೆಂಟ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನೀವು ತಗೊಂಡ್ಬಿಟ್ರೆ ನೀರಿನ ಸಮಸ್ಯೆ ಪ್ರಾಬ್ಲಮ್ ಆಗುತ್ತಾ? ಮತ್ತೆ ಯಾವ ರೀತಿ ನೀವು ಸರಿಪಡಿಸ್ಕೊಡ್ತೀರಾ? ಅದ್ರ ಬಗ್ಗೆ ನಾವು ಹೇಳಿದ್ರು, ದಯವಿಟ್ಟು ಪಂಚಾಯತಿಯವರು ಅವರು ಒಂದು ಜನರೇಟರ್ ಖರೀದಿ ಮಾಡ್ಬಿಟ್ಟು ಬೋರ್ವೆಲ್ ತೆರೆದ್ಬಿಟ್ಟು ನೀರು ಸಪ್ಲೈ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ ಆ ರೀತಿ ಮಾಡಿಸಿ. ಮಾಡಿ ಸಹ ಬೇಕಾದ ಪೈಪ್ ಸೌಲಭ್ಯ ನಮಗೆ ಸಾಲದಿಲ್ಲ. ಕ್ವಾಲಿಟಿ ಎಲ್ಲ ಹಳೆ ಪೈಪ್ಗಳು. ಅವ್ರು ಏನು ನೀರು ಪಂಪ್ ಮಾಡುವಾಗ ಒಂದ್ ಕಡೆ ಲೀಕ್ ಆಗುತ್ತೆ ನೋಡಿ, ಇಲ್ಲಿ ಅಗದಿದ್ದಾರೆ ಮುಂದ್ಗಡೆ. ಒಂದೊಂದು ಪ್ರಾಬ್ಲಮ್ ಈ ಪೈಪಿಂದ. ಸ್ವಲ್ಪ ಒಳ್ಳೆ ಪೈಪನ್ನು ನಮ್ಮ ಗ್ರಾಮ ಪಂಚಾಯತಿ ಕೊಟ್ಟು ಒಳ್ಳೆ ಪೈಪ್ ಮಾಡಲಿಕ್ಕೆ ಅವಕಾಶ ಮಾಡ್ತೀವಿ. ಸರಿ ಸರ್. ಬಗ್ಗೆ ಹೇಳಿದಿರಲ್ಲ, ಪಾಲಿವೆಟೆಡ್ ಟೌನ್ ಅಂತ ಹೇಳಿದ್ರೆ ಒಂದು ಕಮ್ಮಿ, ಒಂದ್ ಕಡೆ ಟಾಟಾ ಎಸ್ಟೇಟ್, ಒಂದ್ ಕಡೆ ಈ ಕಡೆ ಎಲ್ಲ ಖಾಸಗಿ ಜಾಸ್ತಿ ಇರೋದ್ರಿಂದ ಟೌನ್ ಏರಿಯಾ ಮೇನ್ ಹಾರ್ಟ್ ಇದ್ದರೆ ಟೌನ್ ಪಂಚಾಯತ್ ಸೇರೋದು ಮೇನ್ ಹಾರ್ಟ್ ಇದ್ದರೆ ಪಂಚಾಯತ್ ಮೇನ್ ಹಾರ್ಟ್ ಇದ್ದರೆ ಟೌನ್ ಮಾತ್ರ. ಅದ್ರ ಸ್ವಚ್ಛದ ಬಗ್ಗೆ ನೀವು ಹೇಳಿದ್ರೆ ವಿಷಯ ನಾನು ಹೇಳ್ತಾ ಇದ್ದೀನಿ ಗೊತ್ತಾ? ಯಾಕಂದ್ರೆ ಊರ್ಕುಪ್ಪ ವ್ಯಾಪ್ತಿಯಲ್ಲಿ ಈ ಪಂಚಾಯತಿ ಮುಂದಡೆನೇ ಇರೋದು ಊರ್ಕುಪ್ಪ ಅಂತ ಹೇಳೋದು ಜಾಗ. ಅಲ್ಲಿ ನೀವು ಒಂದು ಕಡೆ ಬಂದು ಆದ್ಮೇಲೆ ಬನ್ನಿ ತೋರಿಸ್ಕೊಡ್ತೀನಿ ಸ್ವಚ್ಛತೆ ಹೆಂಗೆ ಇದೆ ಅಂತ ನಾವು ತೋರಿಸ್ಕೊಡ್ತೀನಿ. ಯಾಕಂದ್ರೆ ಅಲ್ಲಿ ಬೇರೆ ಚರಂಡಿ, ಇಲ್ಲಿಂದ ಟೌನ್ ಇಂದ ಬೇರೆ ಕೆಳಗಂಟ ಚರಂಡಿ ಇರೋದು. ಆ ಕೆಳಗಂಟ ಚರಂಡಿ ಕ್ಲೀನ್ ಮಾಡಿದ್ರೆ ಸಾಕ ಸ್ವಚ್ಛತೆ ಸರ್. ಅದು ನೀವು ವೆರಿ ಆ ಚರಂಡಿ ಮಾತ್ರ ಕ್ಲೀನ್ ಮಾಡದ ಹೊರತು ಬೇರೆ ಯಾವ್ದು ಕ್ಲೀನ್ ಮಾಡ್ತಾ ಇಲ್ಲ. ಊಟ ಮೇಲೆ ನಾರ್ತಾ ಇದೆ. ನಾವು 2-3 ಸತಿ ನಾನು ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಈಗ ಮೊನ್ನೆ ವಾಟ್ಸಪ್ಪಲ್ಲಿ ಸಹ ಕೊಟ್ಟಿದ್ದೀನಿ. ಒಂದ್ಸತಿ ನೀವು ಆ ಚರಂಡಿಗೆ ಅದು ಸ್ಟ್ರಾಪ್ ಮಾಡ್ಬೇಡಿ ಅಂತ ಹೇಳಿ ಅವ್ರು ಇನ್ನೂ ಚರ್ಚೆ ಮಾಡಿ ಏನೋ ಗೊತ್ತಿಲ್ಲ. ಅದ್ರ ಕಡೆ ದಯವಿಟ್ಟು ನೀವು ಬಂದು ನೋಡಿ. ಹಂಗೆ ನಾರ್ತಾ ಇದೆ ಕೆಲವು ಕಡೆ, ಎಲ್ಲ ಕಡೆ ನಾವು ಕೂಡ ಕೆಲವು ಕಡೆ ವಿಸಿಟ್ ಮಾಡ್ತಾ ಇದ್ದೀವಿ, ಮಾಡಿದಿರಿ, ನಾರ್ತಾ ಇದೆ. ದಯವಿಟ್ಟು ನೀವು ಸ್ವಚ್ಛತೆ ಬಗ್ಗೆ ಹೇಳುವಾಗ ಸ್ವಲ್ಪ ನೋಡಿ ಮಾತಾಡಿದ್ದಾರೆ. ಸರ್, ನಿಮ್ಮ ಗ್ರಾಮವನ್ನ ಸ್ವಚ್ಛವಾಗಿ ಇಟ್ಕೊಳ್ಳುವಂತ ಜವಾಬ್ದಾರಿ ನಿಮ್ಮದೇ ಆಗಿರೋದ್ರಿಂದ ದಯವಿಟ್ಟು ಇದನ್ನ ಒಂದು ಸಾರ್ವಜನಿಕ ಆಂದೋಲನವಾಗಿ ತೆಗೆದುಕೊಂಡು ಹೋಗೋಣ. ದಯವಿಟ್ಟು ಇದು ಒಂದು ಯಾವುದೇ ಒಂದು ಸಂಘರ್ಷಕ್ಕೆ ಈಡು ಮಾಡ್ಕೊಳ್ಳದೆ. ಸೊ ನಾವು ವಾಸ ಮಾಡೋದ್ರಿಂದ ಖಂಡಿತವಾಗಲೂ ಸಪೋರ್ಟ್ ಮಾಡ್ತದೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿಯು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತದೆ. ಸೊ ಒಟ್ಟಿಗೆ ತೆಗೆದುಕೊಂಡು ಹೋಗೋಣ. ಈ ಗ್ರಾಮ ಪಂಚಾಯತಿ ಒಂದು ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತಕ್ಕಂಥ ಒಂದು ಆಶ್ರಯ ನಮ್ದು ಅಷ್ಟೇ. ಇಂಥ ಸಣ್ಣ ಪುಟ್ಟ ಏನಂತ ಹೇಳಿದ್ರೆ ಅಲ್ಲಿ ಜನರಿಗೆ ಸಾರ್ವಜನಿಕ ಸಮಸ್ಯೆ ಆಗ್ತಾ ಇರಬಹುದು, ಖಂಡಿತ. ಇದನ್ನ ನಾವೀಗ ಇಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಯವರೇ ಅದನ್ನ ಫಿಕ್ಸ್ ಮಾಡ್ಕೊಳ್ಬಹುದು ಅಥವಾ ಸರಿಪಡಿಸ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಅಲ್ಲಿ ಒಂದು 6-7 ಫ್ಯಾಮಿಲಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ದೊಡ್ಡಿದೆ ನಮ್ಮ ಲೈನ್ನಲ್ಲಿ. ಅಲ್ಲಿ ಇಲ್ಲಿಯವರೆಗಾಗಿ ಗ್ರಾಮ ಪಂಚಾಯತಿಯವರು ತಿರುಗಿ ನೋಡಿಲ್ಲ. ಕಾಡೆಲ್ಲ ಬೆಳೆದು ಕೆಲವು ಬಾರಿ ನಾವೇ ಅದು ಮಾಡ್ಕೊಂಡು ಕೂಡ ಈಗಲೂ ಕಾಡೆಲ್ಲ ದೊಡ್ಡಿವರೆಗೆಲ್ಲ ನೋಡ್ಲಿಕ್ಕಾಗಲ್ಲ. ಅಷ್ಟೊಂದು ಕಚಡ ಗಾದೆ. ಒಂದು ಮರ ಬೆಳೆದು ಕೊಟ್ಟು ಆ ಮರ ನಮ್ಮ ಮನೆ ಮೇಲೆ ಎಲ್ಲ ಕೂತಿದ್ರೆ ಆ ಮನೆಯವರೆಲ್ಲ ಹೋಗ್ತಿದ್ರು. ಅದು DVSP ಹತ್ರ ಹೋಗಿ ಒಂದು ಕಥೆಯಲ್ಲಿ ಹೇಳಿ ಅವಾಗ ಅವರಿಂದ ಲೆಟರ್ ಬಂದು, ಆದರೂ ಕೂಡ PDO ನೆಗ್ಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಪೊಲೀಸ್ ಲೆಟರ್ ಪುನಃ ಹೋಗಿ ನಮ್ಮ ಆಫೀಸರಿಂದ ಲೆಟರ್ ಬಂದರೆ ಸಾಲದಿಲ್ವ, ನಾನು ಬಂದು ಒಂದು ಸರ್ತಿ ಹೇಳ್ಬೇಕಂತ ಹೇಳಿದ್ಮೇಲೆ ಮರ ತೆಗೆದಿದ್ದಾರೆ. ದುಡ್ಡಿ ಒಳಗೆ ಬೆಳೆದಿದ್ದಾರೆ ಮಾಡಿ. ಹಾಗೆ ಸ್ವಚ್ಛತೆ ಬಗ್ಗೆ ಅಂದ್ರೆ ಅವರ ಗ್ರಾಮ ಪಂಚಾಯತ್ ದುಡ್ಡಿಯ ಮುಂದೆನೇ ಅಲ್ಲಿ ಕ್ಲೀನ್ ಇದೆ. ಅಲ್ಲದೆ ಅಲ್ಲಿ ನಮ್ಮಲ್ಲಿ ಒಂದು ಬಾವಿ ಇದೆ. ಎಲ್ಲ ಇಲ್ಲಿ ಟೋಟಲ್ ಒಂದು 7 ಬಾವಿಗಳು, ಅದು ಉಪಯೋಗಿಸುವಂತ ಬಾವಿಗಳಿದೆ. ಇವರು ಎಲ್ಲಿಯಾದ್ರೂ ಯಾವತ್ತಾದ್ರೂ ಒಂದು ದಿನ ಬ್ಲೀಚಿಂಗ್ ಪೌಡರ್ ತಂದು ಹಾಕಿದ್ದಾರೆ ಇಲ್ಲ. ಆ ಬಾವಿಯ ನೀರನ್ನು ಲ್ಯಾಬಿಗೆ ಕಳಿಸಿ ತಿಂಗಳಿಗೆ ಒಂದ್ಸಾರಿ ಏನಾದರೂ ಅದರಲ್ಲಿ ರಿಪೋರ್ಟ್ ತೆಗಿತಾ ಇದ್ದಾರೆ, ಏನಿಲ್ಲ.
ಬ್ಲೀಚಿಂಗ್ ಪೌಡರ್ ಆಗ್ತಾ ಇಲ್ಲ, ಯಾವುದೂ ಇಲ್ಲ, ಲ್ಯಾಬಿಗೆ ಕಳಿಸ್ತಾ ಇಲ್ಲ. ಬೋರ್ವೆಲ್ ನೀರನ್ನ ತಿಂಗಳಿಗೆ ಒಂದ್ಸತಿ ಕಳಿಸ್ಬೇಕು ಲ್ಯಾಬಿಗೆ, ಅದು ಕಳಿಸ್ತಾ ಇದ್ದಾರೆ. ಅದೇನು ನಮಗೆ ಮಾಹಿತಿ ಬಂದಿಲ್ಲ. ನಮ್ಮಲ್ಲಿರುವ ಬಾವಿಗೆ ಹಾಕಿದ್ದು ನಾವು ನೋಡಿಲ್ಲ, ಇನ್ನು ಬೇರೆಯವರು ಮನೆ ಹತ್ರ ಇರುವ ಬಾವಿಗೆ ಹಾಕಿದ್ದಾರೆ ನಮಗೆ ಗೊತ್ತಿಲ್ಲ. ಈಗ ಪಂಚಾಯತ್ ಹೆಸರಲ್ಲಿಲ್ಲ, ನೀವು ಹೇಳ್ದಂಗೆ ಪೊಲೀಸ್ ಇಲಾಖೆಯಿಂದ ನೀವು ಮರ ಕಡಿಸ್ಬೇಕು ಅಂತ ನಮಗೇನು ಬಂದಿಲ್ಲ. ಬಟ್ ಮರ ಕಡ್ದಿದೀವಿ, ಅಲ್ಲಿ ಕಾಡು ಕಡಿಬೇಕು ಅನ್ನೋದು ಕೂಡ ಇಲ್ಲಿ ಕೊಡಗಿನ ಪರಿಸ್ಥಿತಿ ನಿಮ್ಗೆ ಗೊತ್ತು. ಮಳೆ ಹೊಡೆದ್ರೆ ವಾರಕ್ಕೆ ಕಾಡು ಕಡಿಲೇಬೇಕಾಗುತ್ತೆ. ನಮ್ಮಲ್ಲಿರುವಂತಹ 2 ಸಿಬ್ಬಂದಿಗಳು ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ, ಗ್ರಾಮ ಪಂಚಾಯತಿ ನಿರ್ವಹಣೆ, ಕಾಡು ಕಡಿಯುವುದು ಎಲ್ಲವನ್ನು ಮಾಡ್ತಾ ಇದೀವಿ. ಸಾಲದಿದ್ದಕ್ಕೆ ನಾವು ಟಾಟಾ ಕಾಫಿ ಅವರ ಸಹಕಾರವನ್ನು ಕೂಡ ಪಡ್ಕೊಳ್ತಾ ಇದೀವಿ. ಇನ್ನವರು ಹೇಳಿದಂತಹ ದೊಡ್ಡಿ ಪಕ್ಕ ಇರುವಂತಹ ಬಾವಿ, ಅಲ್ಲಿ ಎಲ್ಲರೂ ಈಗಲೂ ಕೂಡ ನೀರು ಕರೆಂಟ್ ಇಲ್ಲದೆ ಇದ್ದಾಗ ಅದೇ ನೀರು ಕುಡಿತಾ ಇದ್ದಾರೆ. ಅದನ್ನ ಪೂರ್ಣವಾಗಿ 1 ತಿಂಗಳ ಹಿಂದೆ ಅದರೊಳಗಿರುವಂತಹ ಮರ ಬೇರು ಎಲ್ಲವನ್ನು ತೆಗೆಸಿ ಅದನ್ನು ಕೂಡ ನಾವು ಕ್ಲೋರಿನೇಷನ್ ಮಾಡ್ತಾ ಇದೀವಿ. ನಮ್ಮ ಸಂಬಂಧಪಟ್ಟ ಆಶಾ ವರ್ಕರ್ಗಳಿಗೂ ಇವರಿಗೂ ಕೂಡ ಅದರದ್ದು ಮಾಹಿತಿ ಇದೆ. ಸೊ ಇಂತಹ ಸಣ್ಣ ಪುಟ್ಟ ವಿಷಯಗಳಿದ್ರೂ ಕೂಡ ನೀವು ಗ್ರಾಮ ಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿದಿರಿ, ಇದು ಸಂತೋಷ. ಪಂಚಾಯತಿ ಕಡೆಯಿಂದ ಏನಾದ್ರು ಲೋಪಗಳಿದ್ರೆ ಇಲ್ಲಿ ಎಲ್ಲಾ ನೀರು ಕೂಡ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯವರು 2 ತಿಂಗಳಿಗೆ ಒಂದ್ಸಲ ಅವರು ಚೆಕ್ ಮಾಡ್ತಾರೆ. ಪ್ರತಿ ಆಶಾ ವರ್ಕರು ಎಲ್ಲಾ ನೀರಿನ ಮೂಲಗಳನ್ನು ಕೂಡ ಪರಿಶೀಲನೆಗಾಗಿ ಚೆನ್ನೈಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸ್ಯಾಂಪಲ್ ಅವರೇ ಕಲೆಕ್ಟ್ ಮಾಡಿ ತಗೊಂಡೋಗಿ ಅವರು ಚೆಕ್ ಮಾಡಿ ಗ್ರಾಮ ಪಂಚಾಯತಿಗೆ ನಿಗದಿತ ಅವಧಿಯಲ್ಲಿ ವರದಿಯನ್ನು ನೀಡ್ತಾ ಇದ್ದಾರೆ. ಕುಡಿಯುವ ನೀರಿನಲ್ಲಿ ಯಾವುದಾದ್ರೂ ಕಲಬೆರಕೆ ಅಥವಾ ತೊಂದರೆ ಇರುವ ಬಗ್ಗೆ ಯಾವುದೇ ವರದಿ ಗ್ರಾಮ ಪಂಚಾಯತಿಗೆ ಬಂದಿರೋದಿಲ್ಲ. ಮತ್ತೆ ಇನ್ನು ಬಾಕಿ ಇತರೆ ವಿಷಯಗಳು ಅಂತ ಚರ್ಚೆಗೆ ಅಜೆಂಡಾದಲ್ಲಿದೆ. ಆ ಸಂದರ್ಭದಲ್ಲಿ ಆ ವಿಷಯಗಳನ್ನ ಡಿಸ್ಕಸ್ ಮಾಡಬಹುದು. ಬಂದಿರೋದು ಈಗ ಪೊಲೀಸ್ ಮತ್ತೆ ರೆವಿನ್ಯೂ ಇಲಾಖೆ ಅಂತ ಹೇಳಿದ್ದು ಗುರುತಿಸೋದು ನಿಜ. ಆದ್ರೆ ಪೊಲೀಸ್ ಜಾಗ ಅಂತ ಹೇಳಿ ನಾವೇನು ಅಲ್ಲಿ ಸಾಯ್ಬೇಕಾ ಸರ್? ಒಂದು ಕ್ಲೀನ್ ಇಲ್ಲ ಏನಿಲ್ಲ, ಪೊಲೀಸ್ ಜಾಗ ಅಂತ ಹೇಳ್ಬಿಟ್ಟು ನಮ್ ಕಡೆ ಆಗ ಎಲೆಕ್ಷನ್ ಓಟ್ ಎಲ್ಲ ಬರ್ತಾರೆ, ಆಗ ಪೊಲೀಸ್ ಜಾಗ ಅಂತ ಅವ್ರಿಗೆ ಗೊತ್ತಿಲ್ವಾ? ಅಲ್ಲ, ಈಗ ಏನಾದ್ರು ನಾನು ಮಾತಾಡಿರೋ ವಿಷಯದಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಸ್ವಚ್ಛತೆ ಬಗ್ಗೆ ನಾವು ಈಗ ಆ ವಿಷಯವನ್ನೆಲ್ಲ ಪ್ರಸ್ತಾವನೆ ಈಗ ಗ್ರಾಮ ಸಭೆಯಲ್ಲಿ ಮಾಡ್ತಾರೆ, ನಮ್ಗೆ ಒಂದನೇ ಪ್ರಸ್ತಾವನೆ ಮಾಡ್ತಾರೆ. ನಮ್ ಕಡೆ ಯಾಕೆ ಬರಕ್ಕಿಲ್ಲ? ನಾವೇನ್ ಮನಸ್ಸಲ್ವಾ? ನಾವು ಮನಸ್ಸನೇ, ನಾವು ಬದುಕಬೇಕು. ನಾವು ಮಾತಾಡ್ತಾ ನೀವು ಹೇಳಿ ಗ್ರಾಮ ಸಭೆಯಲ್ಲಿ ಸ್ವಚ್ಛತೆ ಇರುವಾಗ ಎಲ್ಲ ಕಡೆನೂ ಬಗೆಹರಿಸಬೇಕು. ಪೊಲೀಸ್ ಜಾಗ ನಾವಿರೋ ತನಕ ನಮ್ಮ ಮುಂದೆ ಅಲ್ಲಿಗಂಟ ಜಾಗ ಸ್ವಚ್ಛತೆ ಮಾಡ್ಬೇಕಲ್ಲ. ಒಬ್ಬರಿಗೊಂದು ಮಾಡೋದಲ್ಲ, ಅದು ಪಂಚಾಯತಿ ಅಲ್ಲ. ಬರ್ತಾರೆ ಮಣ್ಣು ಹಾಕ್ಲಿಕ್ಕೆ, ನಮ್ಮ ಬಂದು ನೋಡಿ ಮರನ ಹೇಗೆ ಮನೆ ಮೇಲೆ ತೂಗ್ತಾ ಉಂಟದು. ಆಗ ನಾವು ಮಕ್ಕಳ ಮರಿ ವಾಸ ಇಲ್ಲ ಅಲ್ಲಿ, ದಿನಕ್ಕೆ 2 ಸಲ ಕೂರಿಸ್ಬೇಕಲ್ಲಿ. ಇರೋ ತನಕ ನಾವು ಇರ್ಬೇಕಲ್ಲ ಸರ್, ನಾವು ಹೋಗೋಣ ಮುಂದೆ ಸರ್. ಅದಕ್ಕೆ ನಾವು ಹೇಳ್ತೇವೆ, ಗ್ರಾಮ ಸಭೆಗೆ ಬಂದವರಿಗೆ ನಾವು ಕೇಳ್ತಾ ಇರೋದು. ಅಲ್ಲಿಂದ ನಾವು ಬರ್ದು ಕಳಿಸಿದೀವಿ ಸರ್, SP-ಗೆಲ್ಲ ನಾವು ಹಾಕಿದೀವಿ. ಆದ್ರೆ ಬರ್ಬೇಕಲ್ಲ, ಈಗ ಅಲ್ಲಿಗಂಟ ನಮ್ಗೆ ಬೇಕಲ್ಲ ಸರ್. ಅದಕ್ಕೆ ಈಗ ನಾವು ಕೇಳ್ತಾ ಇರೋದು, ಮರ ಕಡಿಲಿಕ್ಕೆ ಕೋರ್ಟ್ ಬೇಕಾಗಿಲ್ಲ ಸರ್. ಸ್ವಚ್ಛತೆ ಬಗ್ಗೆ ಕೇಳೋದಷ್ಟೇ. ವಿಂಗಡಣೆ ಮಾಡಿ ಕೊಟ್ರೆ ಖಂಡಿತವಾಗಿ ನಾವು ತಗೊಳ್ತೀವಿ. ಅಲ್ಲಿ ಹೋಗೋ ರಸ್ತೆ ಈಗಾಗಲೇ ರಸ್ತೆನೂ ಎಲ್ಲ ವ್ಯವಸ್ಥೆಗೂ ತಕ್ಕ ಮಟ್ಟಿಗೆ ಇದೆ. ಬಟ್ ಅಲ್ಲಿ ನೀವು ಹೇಳಿದಂಗೆ ಇದೆ, ಇನ್ನು ಒಂದೇ ವಿಷಯನ ತುಂಬಾ ಚರ್ಚೆ ಮಾಡ್ಕೊಂಡು ಹೋಗ್ಬೇಡಿ. ಅದನ್ನ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅಲ್ಲಿ ಮರ ಕಡಿಯೋದಾಗ್ಲಿ, ಮನೆ ಕಟ್ಟೋದಾಗ್ಲಿ, ಚೇಂಜ್ ಮಾಡೋದಾಗ್ಲಿ, ಇದು ಯಾವ್ದ್ರ ಬಗ್ಗೆನೂ ನೀವು ಮತ್ತೆ ಸಂಬಂಧಪಟ್ಟ ಇಲಾಖೆ ನೀವೇನಾದ್ರೂ ಮಾಡ್ಕೋಬೇಕು. ಯಾಕೆಂದ್ರೆ ಅಲ್ಲಿ ಯಾವ್ದಕ್ಕೂ ನಾವು ಪಂಚಾಯತಿಂದ ಮನೆ ನಂಬರ್ ನೀಡಿಲ್ಲ. ನಿಮಗೆ ಬಾಕಿ ಇರೋ ರೇಷನ್ ಕಾರ್ಡು, ಇತರ ಸೌಲಭ್ಯಗಳು ಎಲ್ಲರಿಗೂ ಕೂಡ ಮಾನವೀಯ ದೃಷ್ಟಿಯಿಂದ ಕೊಡ್ತಾ ಇದೀವಿ. ಬೇರೆ ವ್ಯವಸ್ಥೆಗಳು ಕೂಡ ಮಾಡ್ತಾ ಇದೀವಿ. ಆದ್ರೆ ನ್ಯಾಯಾಲಯದ ವಿಚಾರಣಾ ಪರಿಧಿಯೊಳಗಿರೋ ವಿಷಯಗಳನ್ನ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗುವುದು ಸರಿಯಲ್ಲ. ದಯವಿಟ್ಟು ನೀವು ಸಂಬಂಧಪಟ್ಟ ಇಲಾಖೆಯವರೊಂದಿಗೆ ಚರ್ಚಿಸಿ ಅವರು ಮರ ಕಡೀರಿ ಅಂತ ಪಂಚಾಯತಿಗೆ ಲೆಟರ್ ಕೊಡ್ಲಿ. ಪಂಚಾಯತಿಗೆ ಅವ್ರು ಲೆಟರ್ ಕೊಡ್ಲಿ. ಈಗ ಮರವನ್ನು ಬಿಟ್ಟು ಅಲ್ಲಿ ಮತ್ತೆ ಕಸದ ಸಮಸ್ಯೆ ಏನಾದ್ರು ಆತರ ಇದೆಯಾ ಮೇಡಮ್? ಈಗ ನಿಮ್ಮ ಮನೆ ಮುಂಭಾಗದಲ್ಲಿರೋ ಕಚಡ ನೀವೇ ಕಡಿಬೇಕು. ಇನ್ನು ಎಲ್ಲಿಂದ ಸಮಸ್ಯೆ ಹೇಳಿ? ಸರಿ, ಅದನ್ನ ನೀವು ಈಗ ಹೇಳ್ತಾ ಇದ್ರಿ, ನಾವು ಪರಿಶೀಲನೆ ಮಾಡ್ತೇವೆ. ಪರಿಶೀಲನೆ ಮಾಡ್ತೇವೆ. ಒಂದು ನಿಮಿಷ, ಪರಿಶೀಲನೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಪರಿಶೀಲನೆ ನಡೆಸ್ತಕ್ಕಂಥ ಕೆಲಸವನ್ನ ಅವ್ರು ಮೊದಲು ಮಾಡ್ಲಿ, ಒಂದನೇದು. ಮತ್ತು ಇತರೆ ವಿಷಯಗಳಲ್ಲಿ ಚರ್ಚೆ ಮಾಡ್ಲಿಕ್ಕೆ ಸ್ವಚ್ಛತಾ ಇದ್ರಿಗೆ ಬಂದಿರೋದ್ರಿಂದ ಸ್ವಚ್ಛತಾ ಇದ್ರಿಂದ ತೆಗೆದು ಅವರ ಅವಗಣನೆಗೆ ತಂದು ಹಾಕಿದ್ದೀರಾ. ಇದನ್ನ ಹೇಗ ಇದಾಯ್ತದೆ
ಅಂತ ಹೇಳಿ PDO ಅವರು ದಯವಿಟ್ಟು ಇದು ಮಾಡಿ ಕೊಡ್ಬೇಕಾಗಿದೆ. ಇದಕ್ಕೆ ಈಗ ಮುಕ್ತಿ ಹೇಳಿಲ್ಲ, ಇಲಾಖಾವಾರು ಚರ್ಚೆ ಆದ್ಮೇಲೆ ಇತರೆ ವಿಷಯಗಳು ಬರುವಾಗ ನಾವಿಲ್ಲಿ ಸಾರ್ವಜನಿಕರು ಇಲ್ಲಿ ಬದುಕ್ತಕ್ಕ ಹಕ್ಕು ನಮಗಿದೆ. ಇಲ್ಲಿ ಏನೇನು ವಿಚಾರಗಳು ಬೇಕು ವ್ಯವಸ್ಥೆನ ಪ್ರಸ್ತಾಪ ಮಾಡ್ತಕ್ಕಂಥಕ್ಕಾಗಿ ಗ್ರಾಮ ಸಭೆ ಇದೆ. ಅವರ ಆಡಳಿತ ಏನು 1 ವರ್ಷ ಮಾಡಿದ್ದಾರೆ, 5 ವರ್ಷ ಮಾಡಿದ್ದಾರೆ, 1 ವರ್ಷ ಮಾಡಿದ್ದಾರೆ. ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ದಿವಸ ಇವತ್ತು ನಮ್ಮ ಸಾರ್ವಜನಿಕರ ದಿವಸ. ನಾವು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮಗಿದೆ. ಇತರ ವಿಷಯಗಳಲ್ಲಿ ಅದನ್ನ ಮಾಡೋಣ. ಸ್ವಚ್ಛತಾ ವಿಚಾರದಲ್ಲಿ ನನ್ನ ಒಂದು ಮಾತಿದೆ, ಈ ಪಾಲಿಬೆಟ್ಟ ಗ್ರಾಮ ಪಂಚಾಯತಿ ಎಲ್ಲಾ ಸಾಧನೆಗೆ ತಮ್ಮ ಅದರ ಹಿಂದೆ ಬೆನ್ನ ಹಿಂದೆ ನಿಂತಿರ್ತಕ್ಕಂಥವರು ಸುರೇಶ್, ಪಾಲಿಬೆಟ್ಟ ಸಾರ್ವಜನಿಕರ ಪರವಾಗಿ ನಿಮಗೆ ದೊಡ್ಡ ರೀತಿಯ ಒಂದು ಅಭಿನಂದನೆಗಳನ್ನ ಕೂಡ ನಾನು ಸಲ್ಲಿಸುವುದರೊಂದಿಗೆ, ಇದು ನನ್ನ ಮನೆ, ನನ್ನ ತಟ್ಟೆ, ನಾನು ಹಾಕೊಂಡು ನನ್ನ ಹೊಟ್ಟೆಗೆ ಊಟ ಮಾಡ್ತಾ ಇದ್ದೀನಿ. ಅದಕ್ಕೆ ಕಳ್ಳು ಬೀಳ್ಸ್ಕೊಂಡ್ರೆ, ಮಣ್ಣು ಬೀಳ್ಸ್ಕೊಂಡ್ರೆ ಅದು ನನ್ನ ಹೊಟ್ಟೆಗೆ ಅಥವಾ ನನಗೆ ತಿನ್ಲಿಕ್ಕೆ ಆಗೋದಿಲ್ಲ. ಅದನ್ನ ಬಹಳ ಸವಿವರವಾಗಿ ವಿವರಿಸಿಕೊಟ್ಟಿದ್ದೀರಾ ಸೂರಜ್ ಅವರೇ. ಮತ್ತೊಮ್ಮೆ ತಮಗೆ ಆಭಾರಿಯಾಗಿ ಅಭಿನಂದನೆಗಳನ್ನು ತಾಲೂಕು ಪಂಚಾಯತ್ ಸದಸ್ಯನಾಗಿ ಮಾಡ್ತಾ ಇದ್ದೇನೆ. ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಬಿನ್ನಿ ಗೋಪಾಲ್, KS CST ಬೆಂಗಳೂರು, ಇವರಿಗೂ ಕೂಡ ಪಂಚಾಯತಿ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಿವೇಶನ ರಹಿತರ ಸಮೀಕ್ಷೆಯನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಲಾಗಿದೆ. ಸಮೀಕ್ಷೆ ಅಂತ ಹೇಳಿದ್ರೆ ಸಂಬಂಧಪಟ್ಟವರೇ ಈ ಎಲ್ಲಾ ಅರ್ಜಿ ದಾಖಲೆಗಳನ್ನ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟು ಎಲ್ಲರದ್ದು ಫೋಟೋ, ಆಧಾರ್ ಕಾರ್ಡು, ರೇಷನ್ ಕಾರ್ಡ್, ವೋಟರ್ ID ಇದೆಲ್ಲರೂ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಈಗ ನೀವು ವೀಕ್ಷಿಸಬಹುದು, ಪಕ್ಕದಲ್ಲಿ ಒಂದು ಕೋಡ್ ಅಂತ ಬರ್ತಾ ಇದೆ. ಅದು ಒಬ್ಬೊಬ್ಬ ಫಲಾನುಭವಿದ ಕೋಡ್ ಆನ್ಲೈನ್ ಅಲ್ಲೇ ಜನರೇಟ್ ಆಗಿರುತ್ತೆ. ಅದರ ಪ್ರಕಾರ ಒಟ್ಟು 240 ಕುಟುಂಬಗಳು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರು ಮತ್ತು ವಸತಿ ರಹಿತರು ಅಂತ ಅರ್ಜಿ ಹಾಕಿದ್ದಾರೆ. ಅದರಲ್ಲಿ 7 ಜನ ಮಾತ್ರ ನಮಗೆ ಜಾಗ ಇದೆ, ಮನೆ ಇಲ್ಲ ಅಂತ ಅರ್ಜಿ ಕೊಟ್ಟಿದ್ದಾರೆ. ಎಲ್ಲಾ ಅರ್ಜಿಗಳನ್ನು ನಾವಿಲ್ಲಿ ಪರಿಶೀಲನೆಗೆ ತಗೊಂಡಿದ್ದೀವಿ. ಸೊ ಆ 240 ಅರ್ಜಿಗಳಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ನಮಗೆ 35 ಮನೆಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯಲ್ಲಿ ಬಂದಿದೆ. ಅದರಲ್ಲಿ 10 ಮನೆಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ, 8 ಮನೆಗಳು ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಮತ್ತು 5 ಮನೆಗಳು ಅಲ್ಪಸಂಖ್ಯಾತರಿಗೆ, ಉಳಿಕೆ ಮನೆಗಳು ಇತರ ಜನಾಂಗಕ್ಕೆ ಅಂತ ಬಂದಿದೆ, ಸಾಮಾನ್ಯ ಅಂತ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ನಮಗೆ ಬರೀ 7 ಕುಟುಂಬಗಳು ಮಾತ್ರ. ಪ್ರತಿ ವರ್ಷ ನಮಗೆ 20-25 ಮನೆಗಳು ಮಂಜೂರಾಗ್ತದೆ. ಅರ್ಜಿದಾರರು ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಯಾರು ಅರ್ಜಿ ಹಾಕ್ತಾರೋ ಎಲ್ಲರಿಗೂ ಮನೆ ಕೊಡ್ತಾ ಇದೀವಿ. ಈಗಲೂ ಕೂಡ ಆ ತರನೇ ಆಗಿದೆ. ನಮಗೆ 35 ಮನೆ ಬಂದಿದೆ. ಜಾಗ ಇರೋರು ತಂದೆ ಹೆಸರಲ್ಲಿ ಅಥವಾ ತನ್ನ ಸೋದರರ ಹೆಸರಲ್ಲಿ ಜಾಗ ಇದ್ದು ಮನೆ ಸ್ವಂತ ಹೆಸರಲ್ಲಿ ಮನೆ ಇಲ್ಲದೆ ಇರುವವರು ಅರ್ಜಿ ಕೊಡಬಹುದು. ಆ ತರ ಅರ್ಜಿ ಕೊಟ್ಟವರು ಒಟ್ಟು 7 ಜನ ಮಾತ್ರ ಕೊಟ್ಟಿರ್ತಾರೆ. ಅದರಲ್ಲಿ ಅವರ ಹೆಸರುಗಳನ್ನೆಲ್ಲ ಓದ್ತೀವಿ. ಮತ್ತೆ ಅರ್ಜಿ ಹಾಕ್ಲಿಕ್ಕೆ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಇವತ್ತು ಸಂಜೆ ಒಳಗೆ ಪಂಚಾಯತ್ಗೆ ನಾವು ಎಲ್ಲಾ ಕಡೆ ಅನೌನ್ಸ್ಮೆಂಟ್ ಕೂಡ ಮಾಡಿಸಿದೀವಿ. ಸಂಜೆ ಒಳಗೆ ಮತ್ತೊಮ್ಮೆ ನೀವು ಅರ್ಜಿ ಕೊಟ್ರೆ, ಯಾಕೆಂದ್ರೆ ನಮಗೆ ನಾಳೆ ಈಗ ಎಲ್ಲರೂ ಆನ್ಲೈನ್ ಅಲ್ಲಿ ಫೀಡ್ ಮಾಡೋದ್ರಲ್ಲಿ ಇರೋದ್ರಿಂದ ಸರ್ವರ್ ಬಿಸಿ ಆಗುತ್ತೆ. ನಾಳೆ ಆನ್ಲೈನ್ ಅಲ್ಲಿ ನಾವು ಲಾಸ್ಟ್ ಕೊನೆ ಗಳಿಗೆವರೆಗೆ ತಂದು ನಂದು ಆಗಿಲ್ಲ ಅಂತ ಹೇಳ್ಕೊಡುದು ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಮಾಹಿತಿ ಕೂಡ ನೀಡಲಾಗಿದೆ. ಅಂತೂ ಫೈನಲಿ ನಮಗೆ ಬಂದಿರೋ ಅರ್ಜಿಯನ್ನ ಇಲ್ಲಿ ಓದಿ ಗ್ರಾಮ ಸಭೆ ಅನುಮೋದನೆ ತಗೊಂಡು ನಾವು ಇದನ್ನ ಈ ಆನ್ಲೈನ್ ಅಲ್ಲಿ ಇರುತ್ತೆ, ಅಲ್ಲಿಂದ ಆನ್ಲೈನ್ ಅಲ್ಲಿ ಅದು ಪಾಸ್ ಆಗುತ್ತೆ. ಎಲ್ಲ ಈಗ ಆನ್ಲೈನ್ ಪ್ರೋಸೆಸ್ ಆಗಿರೋದ್ರಿಂದ ನಾವು ಸೈನ್ ಹಾಕಿ ಕಳಿಸ್ಬೇಕು ಅಂತೇನಿಲ್ಲ. ಗ್ರಾಮ ಸಭೆ ಅನುಮೋದನೆ ತಗೊಂಡು ಫಾರ್ವರ್ಡ್ ಮಾಡ್ತೀವಿ. ಮುಂದಕ್ಕೆ ಅದು ಸಂಬಂಧಪಟ್ಟ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಇದರದ್ದು ತಾಲೂಕ್ ಪಂಚಾಯತಿ ಶಾಖೆಗೆ ಹೋಗುತ್ತೆ, ಜಿಲ್ಲಾ ಪಂಚಾಯತಿ ಶಾಖೆಗೆ ಹೋಗುತ್ತೆ, ಅಲ್ಲಿಂದ ಸರ್ಕಾರಕ್ಕೆ ಹೋಗುತ್ತೆ. ಇದರಲ್ಲಿ ಮೊಟ್ಟ ಮೊದಲ ಆದ್ಯತೆಯಲ್ಲಿ ಪರಿಶಿಷ್ಟ ಪಂಗಡ ಜನಾಂಗದವರಿಗೆ ಸೈಟ್ ನೀಡುವಂತ ವ್ಯವಸ್ಥೆ ಮಾಡ್ತಾರೆ ಸರ್ಕಾರ. ನಂತರ ಪರಿಶಿಷ್ಟ ಜಾತಿಯವರದ್ದು ಮಾಡ್ತಾರೆ. ತದನಂತರ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮಾಡ್ತಾರೆ. ತದನಂತರ ಸಾಮಾನ್ಯ ವರ್ಗದವರಿಗೆ ಮಾಡ್ತಾರೆ. ಅದು ಸರ್ಕಾರ ಎಲ್ಲಿ ನಿವೇಶನ ಹುಡುಕಿ ಕೊಡ್ತಾರೋ ಆ ಜಾಗದಲ್ಲಿ ಇರ್ತದೆ. ಅದು ಎಲ್ಲಿ ಏನು ಅಂತ ನಮಗೆ ಹೇಳಕ್ಕೂ ಆಗಲ್ಲ. ಅದು ಅವ್ರು ಎಲ್ಲಿ ಕೊಡ್ತಾರೆ ಅಂತ ಪ್ರದೇಶಕ್ಕೆ ನಮಗೆ ಸೈಟ್ ಸಿಗ್ತದೆ. ಈಗಾಗಲೇ ಸುಮಾರು ಜನರಿಗೆ ನಿಮ್ಗೆ ಗೊತ್ತಿದೆ, ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಸೇರಿದ 12ಕ್ಕೂ ಹೆಚ್ಚು ಕುಟುಂಬಗಳಿಗೆ ಇಲ್ಲಿದ್ದವರಿಗೆನೆ ನಿಮ್ಗೆ ಗೊತ್ತಿರುವಂಗೆನೆ ಗುಡ್ಡೇಸೂರು ಮತ್ತು ಕೂಡಿಗೆಯಲ್ಲಿ ಜಾಗ ನೀಡಲಾಗಿದೆ. ಅದೇ ತರ ಮುಂದಿನ ದಿನಗಳಲ್ಲಿ ಸರ್ಕಾರ ಎಲ್ಲಿ ಜಾಗ ಕೊಡ್ತಾರೋ ಅಲ್ಲಿ ನಿಮಗೆ ಹಕ್ಕುಪತ್ರ ಸಿಗುವಂತ ಸಾಧ್ಯತೆ ಇದೆ. ಅದಕ್ಕೆ ಇಲ್ಲಿ ಅರ್ಜಿ ನೀಡಿದವರ ಹೆಸರನ್ನ ನೋಡಿ, ಅಲ್ಲಿ ಡಿಸ್ಪ್ಲೇ ಅಲ್ಲಿ ಹಾಗೆ ಬರ್ತದೆ. ಜೊತೆ ನಾನು ಓದ್ತಾ ಹೋಗ್ತೀನಿ, ಯಾಕೆಂದ್ರೆ ಪ್ರತಿಯೊಬ್ಬರ ಹೆಸರನ್ನು ಓದಿ ಅನುಮೋದನೆ ಪಡ್ಕೊಳ್ಬೇಕಾಗಿದೆ. ಹಾಗಾಗಿ ಮೊದಲನೇದಾಗಿ ಮೇಲೆ ನಿಮಗೆ ತೋರಿಸಿರುವಂತಹ 1ರಿಂದ 7ರವರೆಗೆ ಇರುವಂತವರು ಹೌಸ್ಲೆಸ್ ಅಥವಾ ಕಚ್ಚಾ ಹೌಸ್, ಅವ್ರದ್ದು ಮನೆ ಬೀಳಕ್ಕಾಗಿದೆ ಅಥವಾ ದುರಸ್ತಿಯಲ್ಲಿದೆ, ಸರ್ಕಾರದ ಯಾವುದೇ ಯೋಜನೆಯಲ್ಲಿ ಅವರು ಮನೆ ಪಡ್ಕೊಂಡಿಲ್ಲ ಅಂತವರು. ಇನ್ನು ಇದಲ್ಲದೆ ಯಾರಾದ್ರೂ ಇದ್ರು ಕೂಡ ಇವತ್ತು ಸಂಜೆ ಒಳಗೆ ಅರ್ಜಿ ಕೊಟ್ಟರೆ ಅದನ್ನು ಕೂಡ ನಾವು ಕಂಪ್ಯೂಟರ್ಗೆ ಫೀಡ್ ಮಾಡ್ತೀವಿ. ಅವರ ಹೆಸರು ಓದ್ತಾ ಹೋಗ್ತೀನಿ, ನೀವು ನೋಡ್ಬೋದು. ಮೊದಲನೇದಾಗಿ ಮಾರಿಕಣ್ಣು, ಭಾಗ್ಯವತಿ, ಗಫೂರ್, ಜಮೀಲಾ, ಖದೀಜಾ, ನಿರ್ಮಲಾ, ನೆಲ್ಲಮಕ್ಕಡ ಕಾವೇರಪ್ಪ,
ಸೊ PA ಜಾಫರ್, ಜಯಮ್ಮ ಮಲ್ಲಿಕಾರ್ಜುನ. ಸೆಂಟು ವಸತಿ ಯಾರಿಗೆ ವಸತಿ ರೈತರಿಗೆ ವಸತಿ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಹಿಂದೆ ಮೀಸಲಾಗಿಟ್ಟಿದ್ದ ಜಾಗ, ಆ ಜಾಗದಲ್ಲಿ ಯಾಕೆ ಕೊಡಬಾರ್ದು? ಅದ್ರ ಪಕ್ಕದಲ್ಲೇ 3/1 ನಲ್ಲಿ 2 ಎಕರೆ ಪೈಸರಿ ಜಾಗ ಇದೆ, ಅದು ನಮ್ಮ ಗ್ರಾಮಸ್ಥರಿಗೆ ಯಾಕೆ ಕೊಡಬಾರ್ದು? ನೀವು ಅದಕ್ಕೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಆ ಸರ್ವೆ ನಂಬರ್ ನಲ್ಲಿ 65 ಸೆಂಟು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರ ಹೆಸರಲ್ಲಿದೆ. 2013ರಲ್ಲಿ ಆ ಜಾಗ ಸರ್ವೆಗೆ ತೆರಳಲಾಗಿ ಇಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಆ ಜಾಗ 65 ಸೆಂಟ್ ಇರೋದು ಕೆಲವೊಂದು ಸಣ್ಣ ಪುಟ್ಟ ಡಿಸ್ಪ್ಯೂಟ್ಗಳಿರೋದ್ರಿಂದ ಬಿಡಿಸಕ್ ಆಗ್ಲಿಲ್ಲ. ಯಾಕೆಂದ್ರೆ 5 ಎಕರೆಗಿಂತ ಕಡಿಮೆ ಇರುವಂತ ಒತ್ತುವರಿ ತೆರವುಗೊಳಿಸುವ ಸಂಬಂಧ ಕಂದಾಯ ಇಲಾಖೆಯಿಂದಲೇ ಕ್ರಮ ಆಗ್ಬೇಕು. ಸೊ ಸಂಬಂಧಪಟ್ಟವರಿಗೆ ಪಂಚಾಯತಿಂದಲೂ ಪತ್ರ ಬರೆದಿದ್ವಿ. ಮೊನ್ನೆ ಕೂಡ ತಹಶೀಲ್ದಾರ್ ಬಂದಾಗಲೂ ಕೂಡ ವಿಷಯನ ಅವ್ರ ಜೊತೆ ಮಾತಾಡಿದ್ವಿ. ಸೊ 65 ಸೆಂಟ್ ಜೊತೆಯಲ್ಲಿ 1.5 ಎಕರೆ ಜಾಗ ಈಗಾಗಲೇ ನಾವು ಜಾಯಿಂಟ್ BDO ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಸೈನ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕೂಡ ಕಳಿಸಿದೀವಿ. ಮುಂದಿನ ಪ್ರಕ್ರಿಯೆ ಆಗಬೇಕು. ಮಾನ್ಯ VS ಸಾಹೇಬರು ನಿಮಗೆ ಮಾಹಿತಿ ಕೊಡ್ತಾರೆ. ಈಗ ಒತ್ತುವರಿ 3/1 ಮುಂದಿನ ಸರ್ವೆ ಗುರುತಿಸ್ಬಿಟ್ಟು ತೆರವಿಗೆ ಕ್ರಮ ಕೈಗೊಳ್ತೀವಿ. ನಾವು ಇಲ್ಲಿ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರ ಪರವಾಗಿ ಒತ್ತಾಯ ಮಾಡ್ತೇವೆ. ನಮ್ಮ ಗ್ರಾಮಸ್ಥರಿಗೆ ಆ ಜಾಗವನ್ನೇ ಮಾಡ್ಕೊಡಿ. ಏನು ಸರ್ವೆ ನಂಬರ್ 1/1 ಇದೆ, 3/1 ಇದೆ, ಅದನ್ನೇ ಮಾಡ್ಕೊಡಿ. ನಮ್ಮ ಗ್ರಾಮಸ್ಥರ ಬೇರೆ ಮನೆ ಶಿಫ್ಟ್ ಮಾಡೋದು ಬೇಡ. ಮಾಡ್ತೀವಿ ಸರ್. ನಮಗೆ ಅಕ್ಕಪಕ್ಕ ಕೊಟ್ಟಿದ್ದಾರೆ. ಈ ಅಕ್ಕಪಕ್ಕದಲ್ಲಿ ಎಲ್ಲಿ ಜಾಗ ಬರ್ತದೆ ಅಲ್ಲಿ ಕೊಟ್ಟರೆ ಸಾಕು. ಪೊಲೀಸವರು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಒಂದು ಜಾಗ ಅಂತ. ಈ ಅಕ್ಕಪಕ್ಕದಲ್ಲಿ ಎಲ್ಲಿ ಜಾಗ ಹೋಗ್ತಾ ಅದನ್ನ ನಮಗೆ ಪರಿಶೀಲನೆ ಮಾಡಿ ಕೊಡಿಸ್ತಾರೆ. ಪಂಚಾಯತಿಂದ ರೆಕಮೆಂಡ್ ಮಾಡಿ ಒಬ್ಬರಿಗೇನೆ ಬಂದೇನೆ ನೀವು ಹಕ್ಕುಪತ್ರ ಕೊಟ್ಟಿರೋದಿದೆಯಾ? ಬಂಗ್ಲೆ ಎಲ್ಲಿದ್ದು ಬಂಗ್ಲೆ ಮತ್ತಿತ್ತು. ಅದು ಗ್ರಾಮ ಲೇಖಿಗರಿಗೆ ವಸತಿಗಳ ನಿರ್ಮಾಣಕ್ಕಾಗುವ ಅಲ್ಲಿ ಜಾಗ ಇದೆ. ಅವಾಗ ಇಲ್ಲಿ ಹಾಸ್ಟೆಲ್ ನೋಡಿದ್ರೆ ಇಲ್ಲಿ ಬಾಡಿಗೆಗೆ ಇರೋದು. ಅದನ್ನು ಸರ್ಕಾರ ಒತ್ತಿಗೆ ತಗೊಂಡು ಹಾಸ್ಟೆಲ್ನೇ ಮಾಡ್ಬೋದು. ಅದು ಒಬ್ಬರಿಗಾಗಿ ಕೊಟ್ಟಿದ್ದಾರೆ. ಅಲ್ಲಿ ಮೊದಲು ಇದ್ದಿದ್ದು ಪೊಲೀಸ್ನವರು, ಸೋಮಯ್ಯ ಪೊಲೀಸು, ಅವರ ಹೆಂಡತಿ ಮೀನಾಕ್ಷಿ ಟೀಚರ್ ಅಂತೇಳಿ ನಮ್ಮ ಸ್ಕೂಲ್ನಲ್ಲಿ ಟೀಚರ್ ಆಗಿತ್ತು. ಅಲ್ಲಿಂದ ಅಪ್ಪಣ್ಣ ಪೊಲೀಸು, ಇನ್ನೊಬ್ಬರದ್ದು ಅವ್ರದ್ದು ಅಷ್ಟು ಜ್ಞಾಪಕ ಇಲ್ಲ, ಅವರಿದ್ದು. ಆ ಒಬ್ಬರಿಗೆ ಬರೆದು ಕೊಟ್ಟುಬಿಟ್ರೆ ಈ ಇಲ್ಲದವರು ಎಷ್ಟು, ನಾವೆಲ್ಲ ಪೂರ್ವಜರ ಕಾಲದಿಂದ ನಾವು ಎಷ್ಟೋ ಅರ್ಜಿ ಆಗ್ತಾನೆ ಬರ್ತಾ ಇದ್ದೀವಿ. ನಮಗೂ ಮಾಡ್ಬೋದಿತ್ತಲ್ಲ, ಅರ್ಧ ಬಂಗಲೆ ನನಗೂ ಕೊಡ್ಬೋದಿತ್ತಲ್ಲ. ಆದರೆ ನಮಗೆ ಎಷ್ಟು ಕಡು ಬಡವರು ಇದ್ದಾರಲ್ಲ, ನೀವು ಅವ್ರನ್ನೇ ಆಯ್ಕೆ ಮಾಡಿ ಯಾಕೆ ಕೊಟ್ಟಿದ್ದೀರಾ? ಅದು ಬಂಗಲೆ. ನಾವು ಇದರ ಬಗ್ಗೆ ಜಿಲ್ಲಾಧಿಕಾರಿಯವರ ಹತ್ರ ಹೋದ. ಜಿಲ್ಲಾಧಿಕಾರಿಯವರ ಹತ್ರ ನಾನು ಎಲ್ಲ ಹೇಳಿದ್ದೀನಿ. ಜಿಲ್ಲಾಧಿಕಾರಿ ಅವರು ಹೇಳಿದ್ರು ಅದು ನನಗೆ ಅದು ನಮ್ಮ ಹೆಸರಿನಲ್ಲಿ ರಿಸರ್ವೇಶನ್ ಜಾಗ, ಅದಾಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಕ್ವಾರ್ಟರ್ಸ್ ಯಾರು ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಮಾಹಿತಿ ಇದೆಯಲ್ಲ, ನಾನೆಲ್ಲ ಹೇಳಿದ್ದೀನಿ. ಪಂಚಾಯತಿಂದ ರೆಕಮೆಂಡ್ ಕೂಡ ಮಾಡಿದ್ದಾರೆ. ನಾವು ಏನು ಕೊಟ್ಟಿದ್ದೀವಿ ಅದೆಲ್ಲ ಪರಿಶೀಲನೆ ಮಾಡಿ ಎಲ್ಲ ಕೊಟ್ಟಿದ್ದೀವಿ. ಅದನ್ನು ಕ್ವಶನ್ ಮಾಡ್ಬೋದು. ಅವರು ಮಾಪದವರು ಬಂಗಲೆ ಅಂತ ಹೇಳ್ತಕ್ಕಂಥ ಇದರಲ್ಲಿ ಕೇಳ್ತಾ ಇದ್ದಾರೆ. ಮತ್ತೆ ನೀವು ಕೊಟ್ಟಂತ ಬಂಗಲೆ ಪರಿಶೀಲನೆ ಮಾಡಿ ಕೊಟ್ಟಿದ್ದರಿಂದ ಮೇಲ್ಗಡೆ ಯಾರಿದ್ದಾರೆ ಅವರಿಗೆ ಅವರು ಪತ್ರ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ವಾ? ಅಲ್ಲಿಂದ ಯಾವ ಇದನ್ನ ತಗೊಂಡು ಬರ್ತಾರೆ ಅದ್ರ ಮೇಲ್ಗಡೆ ಹೋಗ್ಲಿ. ಕರೆಕ್ಟ್ ಅಲ್ವಾ? ಅದರಲ್ಲೇ ಕಂಡೀಷನ್ಗಳಿದೆ. ಇದೆ. ಮೇಲಾಧಿಕಾರಿಗಳಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದೀಗ ನಿಮ್ಮ ಸ್ವರೂಪದಿಗೆ ಬರೋದಾದ್ರೆ ಮಾತ್ರ ಉತ್ತರ ಕೊಡಿ. ಉತ್ತರ ಕೊಟ್ಟುಬಿಟ್ಟು ಸುಮ್ಮನೆ ಗೊಂದಲಕ್ಕೆ ಇಲ್ಲಿ ಸಾರ್ವಜನಿಕರು ಇಡ್ಬಾರ್ದು. ಹಾಗಾಗಿ ಅವ್ರು ಕೇಳ್ತಾ ಇರೋದ್ರಲ್ಲಿ ಅವ್ರು ಬಂಗ್ಲೆನೇ ಹೇಗೆ ಕೊಟ್ಟಿದ್ದೀರಾ ಅಂತ ಕೊಟ್ಟು ಆಗಿದೆ. ಅದಕ್ಕೆ ಮಾನದಂಡಗಳಿದೆ, ನಿಯಮಗಳಿದೆ ತಾನೆ, ಅದನ್ನ ಅನುಸರಿಸಿ ಕೊಟ್ಟಿದ್ದೀರಾ. ಮೇಲಾಧಿಕಾರಿಗಳಿದ್ದಾರೆ, ಒಂದು ಅವ್ರು ಉತ್ತರ ಕೊಡ್ಲಿ. ಉತ್ತರ ಕೊಟ್ಟು ಗೊಂದಲಕ್ಕೆ ಇದು ಮಾಡ್ಬೇಕು. ನೋಡಿ, ನೀವು ಇರುವಂತ ಜಾಗದ ಮೇಲೆ ಪೊಲೀಸರು ಪ್ರತಿನಿತ್ಯ ಈಗ ಯಾವ್ಯಾವ ಅರ್ಜಿಗಳು ಬಂದಿದೆ ಎಲ್ಲರಿಗೂ ಮಾನವೀಯತೆ ದೃಷ್ಟಿಯಿಂದ ನಾವು ಪಂಚಾಯತಿಯಿಂದ ಶಿಫಾರಸು ಪತ್ರ ಕೊಡ್ತೀವಿ, ನಿರ್ಣಯನೂ ಮಾಡಿ ಕೊಡ್ತೀವಿ. ಕಳೆದ ಮಾರ್ಚ್ 23ಕ್ಕೆ ಇಲ್ಲೇ ಒಂದು ಗ್ರಾಮ ಸಭೆ ಆಗಿತ್ತು. ಅದೇ ರೀತಿ ವಾರ್ಡ್ ಸಭೆಗಳಲ್ಲೂ ಅರ್ಜಿ ಕೊಟ್ಟರು, ಗ್ರಾಮ ಸಭೆಯಲ್ಲೂ ಅರ್ಜಿ ಕೊಟ್ಟರು. ನಾವು ಅರ್ಜಿನ ಪರಿಶೀಲನೆ ಮಾಡಿ ಅವರಿಗೆ ಕೊಡ್ಲಿಕ್ಕೆ ಮಾನವೀಯ ದೃಷ್ಟಿಯಿಂದ ಕೊಡ್ತೀವಿ. ಸರ್ಕಾರನೇ ಕೊಡ್ತಾ ಇರೋದ್ರಿಂದ ಸರ್ಕಾರದ ಹಂತದಲ್ಲಿದೆ. ಈಗ ನೀವು ಬಂದ್ರೆ ನೀವು ಪಂಚಾಯತಿಗೆ ಏನಾದ್ರು ಅರ್ಜಿ ಕೊಟ್ಟಿದ್ದೀರಾ? ಈಗ ನೀವು ಇದ್ದಾಗ ಒಂದು ಟೈಮಲ್ಲಿ ನಮ್ದು ಈ ತರ ಮಾಡಿ ಕೊಡಿ ಅಂತೇಳಿ ಮಾಡಿದ್ರ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಎಲ್ಲರೂ ಮಾಡಿರುವಂತದ್ದೇ. ನೀವು ಮಾಡಿದನ್ನ ಅವರು ಅಬ್ಜೆಕ್ಷನ್ ಮಾಡಿದ್ರು.
ಅವರು ಅಬ್ಜೆಕ್ಷನ್ ಮಾಡಿ ತದನಂತರ ಪಂಚಾಯತಿಗೆ ಲಿಖಿತ ಲೆಟರ್ ಕೊಟ್ಟರು. ಆ ಆದೇಶನ ಇವರು ರದ್ದುಗೊಳಿಸಿದ್ರು. ಈಗ ಯಾವುದೇ ಆದೇಶ ಇರಲಿ ಮೇಲಿನ ಸಕ್ಷಮ ಪ್ರಾಧಿಕಾರ ಇರ್ತದೆ. ನಾವು ರೆಕಮೆಂಡ್ ಮಾಡೋ ಪ್ರಾಧಿಕಾರ, ಈಗ ನೀವು ಪಂಚಾಯತಿಯಲ್ಲಿ ಇದ್ದವರು ನಿಮಗೂ ಗೊತ್ತಿದೆ ನೀವು ಏನೇನು ರೆಕಮೆಂಡ್ ಮಾಡಿದೀರಾ ಅಂತ. ಇವ್ರಿಗೂ ಗೊತ್ತಿದೆ ಇವ್ರು ಏನೇನು ರೆಕಮೆಂಡ್ ಮಾಡ್ತಾರೆ ಅಂತ. ಪ್ರತಿಯೊಬ್ಬರಿಗೂ ಅದಕ್ಕಿರುವಂತಹ ಅವಕಾಶ ಇದೆ. ರೆಕಮೆಂಡ್ ಪಂಚಾಯತಿ ಮಾಡ್ತೀವಿ ಕಾನೂನು ಚೌಕಟ್ಟಲ್ಲಿ. ಈಗ ನೀವು ಬಂದ್ರೆ ನೀವು ಕೊಡಲ್ಲ ಅಂತ ಏನು ಹೇಳಲ್ಲ, ನಾವು ರೆಕಮೆಂಡ್ ಮಾಡಿ ಕೊಡ್ತೀವಿ. ಕಾನೂನು ಚೌಕಟ್ಟಲ್ಲಿ ಅವಕಾಶ ಇದ್ರೆ ಮಾಡಿ ಕೊಡಿ. ಹೌದು, ಅದನ್ನ ಬೇಕಿದ್ರೆ ನಾವು ನಿರ್ಣಯಕ್ಕೆ ತಗೊಳ್ತೀವಿ. ನಾವು ರೆಕಮೆಂಡೇಶನ್ ಮಾಡ್ತೀವಿ. ಕಾನೂನು ವ್ಯಾಪ್ತಿ ಒಳಗಿದ್ರೆ ಆಗ್ತದೆ, ಇಲ್ಲ ಅಂದ್ರೆ ಆಗಲ್ಲ. ನಾವೇನ್ ಮಾಡಕ್ಕಾಗುತ್ತೆ? ಎಲ್ಲರಿಗೂ ಪೂರಕವಾಗಿರುವಂತಹ ಸಹಕಾರವನ್ನೇ ಗ್ರಾಮ ಪಂಚಾಯತಿ ಕೊಡ್ತದೆ. ನಿಮ್ಮೊಬ್ಬರಿಗೆ ಮಾತ್ರ ಅಲ್ಲ, ತುಂಬಾ ಸಮಸ್ಯೆಗಳಿರುವಂತದ್ದು ಬಂದಿದೆ, ಎಲ್ಲರಿಗೂ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಈಗ ಅದನ್ನೆಲ್ಲ ಇತರ ವಿಷಯಗಳಲ್ಲಿ ಚರ್ಚೆ ಮಾಡೋಣ. ಈಗ ನಾವು ನಿವೇಶನದ ಫಲಾನುಭವಿಗಳ ಆಯ್ಕೆ ಅನುಮೋದನೆ ಫಸ್ಟ್ ಮಾಡಿ ನಂತರ ಮುಂದಕ್ಕೆ ಹೋಗೋಣ. ಸುಮ್ಮನೆ ಚರ್ಚೆ ಮಾಡಕ್ಕೆ ಅವಕಾಶ ಇಲ್ಲ, ದಯವಿಟ್ಟು ಕ್ಷಮಿಸಿ. ಇದೊಂದು ಮುಗಿಸೋಣ. ಸರ್ಕಾರದ ಪರವಾಗಿ ನಾವು ಮಾತಾಡ್ತಾ ಇರೋದು ಹಾಗೆ ಮಾತಾಡಲಿಕ್ಕೆ ಪ್ರಾವಿಷನ್ ಇದೆಯಾ ಅಂತ ಹಾಗೆ ಹೇಳೋದಾದ್ರೆ ಸರ್ಕಾರದ ಕಟ್ಟಡದಲ್ಲಿ ಯಾರಾದ್ರೂ ಇದ್ರೆ ಮಾಡಬಹುದಾ ಅಂತ ನಿಮ್ಮನ್ನು ನಾವು ಕೇಳೋದು. ಯಾವುದು? ಸರ್ಕಾರದ ಕಟ್ಟಡವನ್ನ ನೀವು ಒಬ್ಬರಿಗೆ ಮಾಡಿದೀರಾ, ಅದು ಅಕ್ರಮ ಸಕ್ರಮದಲ್ಲಿ ಆ ರೀತಿ ಇದೆಯಾ? ಅಕ್ರಮ ಸಕ್ರಮದ ಮಾತ್ರ ಅವರು ಮನೆ ಕಟ್ಟಿಕೊಂಡಿರೋದಕ್ಕೆ ಮಾತ್ರ ಇದೆ. ಅಕ್ರಮ ಸಕ್ರಮದಲ್ಲಿ ಮನೆ ಕಟ್ಟಿಕೊಂಡಿರೋದಕ್ಕೆ ಮಾತ್ರ. ಮತ್ತೆ ಈಗ ಏನೇ ಈಗ ವೆಂಕಟೇಶ್ ಅವರೇ ನಿಮಗೂ ಗೊತ್ತಿದೆ. ಈಗ ನಿಮ್ಮ ಇರಿ ಕ್ಲಿಯರ್ ಮಾಡ್ಬಿಡ್ತೀನಿ. ನೀವು ಬೇಕಾದ ಶಿಫಾರಸುಗಳು ಪಂಚಾಯತಿಯಿಂದ ಮಾಡಿಸಿರ್ತೀರ. ಪಂಚಾಯತಿ ಶಿಫಾರಸು ಯಾವತ್ತೂ ಅಂತಿಮ ಅಲ್ಲ. ಪಂಚಾಯತಿ ಶಿಫಾರಸು ಅಂದ್ರೆ ಪಂಚಾಯತಿಯಿಂದ ನಾವು ಚೆಕ್ ಬರೆದು ಕೊಡೋದಕ್ಕೆ ನಮ್ಮ ತೀರ್ಮಾನಗಳಿಗೆ ಮಾತ್ರ ನಾವು ಹೊಣೆಗಾರರು. ನಮ್ಮ ಶಿಫಾರಸು ಏನ್ ಮಾಡ್ತೀವಿ, ಮಾನವೀಯತೆ ದೃಷ್ಟಿಯಿಂದ ಇವರಲ್ಲಿ ಹಿಂಗಿದೆ, ವಾಸ್ತವಿಕತೆ ಇದೆ, ಹಿಂಗಿದೆ, ಇವರಿಗೆ ಕೊಡಿ ಅಂತೇಳಿ. ಅವರೊಬ್ಬರಿಗೆಲ್ಲ 12 ಜನರ ಫೈಲಲ್ಲೂ ಕೂಡ ಗ್ರಾಮ ಪಂಚಾಯತಿ ಶಿಫಾರಸು ಪತ್ರ ಇದೆ. 94C ಯಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಗದೆ ಇರುವಂತಹ ಎಲ್ಲರ ಫೈಲಿಗೂ ನಾವು ಶಿಫಾರಸು ಹಾಕಿದೀವಿ. ನೀವು ತುಂಬಾ ಹಿರಿಯರು, ಈ ಊರಲ್ಲಿ ಎಲ್ಲ ಉದ್ದ ಅಗಲ ಅಡ್ಡ ಉದ್ದ ಎಲ್ಲ ನಿಮಗೆ ಗೊತ್ತಿದೆ. ಇಲ್ಲಿ ಮಾತಾಡಕ್ ಬಿಡಿ. ಅದರಲ್ಲಿ ಯಾರ್ಯಾರ ಮನೆ ಎಂತೆಂತದ್ದು ಅನ್ನೋದು ನಿಮಗೂ ಚಂದ ಮಾಹಿತಿ ಇದೆ, ನಮಗೂ ನಿಮ್ಮಷ್ಟು ಮಾಹಿತಿ ಇರ್ಲಿಕ್ಕಿಲ್ಲ. ಆದ್ರೆ ನಾವು ಮಾನವೀಯ ದೃಷ್ಟಿಯಿಂದ ಶಿಫಾರಸು ಕೊಟ್ಟಿದೀವಿ, ಅದನ್ನ ನಾವು ಸಮರ್ಥಿಸ್ಕೊಳ್ತಾ ಇದೀವಿ. ಮುಂದುವರೆದು ನಿಮ್ಮ ಕಂಪ್ಲೇಂಟ್ ಮೇಲಿನ ಹಂತದಲ್ಲಿ ಇರೋದ್ರಿಂದ ಅವರು ತೀರ್ಮಾನ ತಗೊಳ್ಳಿ ಅಂತ ಹೇಳ್ತೀವಿ. ಈಗ ಈ ಬೆನಿಫಿಷರಿಗಳನ್ನ ಆಯ್ಕೆ ಮಾಡಕ್ಕೆ ಗ್ರಾಮ ಪಂಚಾಯತಿಗೆ ಸಮ್ಮತಿ ಇದೆಯಾ ಇಲ್ವಾ ಅಂತ ಆದ ನಂತರ ಬಾಕಿ ಇರೋದು ಇತರ ವಿಷಯಗಳಲ್ಲಿ ಚರ್ಚೆ ಮಾಡಿ. ಸುಮಾರು ಅಜೆಂಡಾಗಳಿದೆ ಚರ್ಚೆ ಮಾಡ್ಲಿಕ್ಕೆ. ಪ್ರೊಸೀಡಿಂಗ್ಸ್ ಆಗಬೇಕು. ನಾವು ಹೇಳಿದ್ದು, ರಾಮದಾಸ್ ಅವರು ಹೇಳಿದ್ದು ಎಲ್ಲ ಪ್ರೊಸೀಡಿಂಗ್ ಆಗಲ್ಲ. ನಿಮ್ಮ ಹೇಳಿಕೆಗಳು ಪ್ರೊಸೀಡಿಂಗ್ ಅಲ್ಲಿ ಇರ್ತದೆ. ಎಲ್ಲ ನಿಮ್ಮ ಹೇಳಿಕೆಗಳು ಪ್ರೊಸೀಡಿಂಗ್ ಅಲ್ಲಿ ಇರ್ತದೆ. ನಿಮ್ಮ ಹೇಳಿಕೆಗಳು ಪ್ರೊಸೀಡಿಂಗ್ ಅಲ್ಲಿ ಇರ್ತದೆ. ಎಲ್ಲ ಪ್ರೊಸೀಡಿಂಗ್ ಅಲ್ಲಿ ಇರ್ತದೆ. ಇದು ಗ್ರಾಮಸ್ಥರಕ್ಕೂ ಹೇಳ್ತಾ ಇದೀವಿ, ಅನಗತ್ಯ ಚರ್ಚೆ ಮಾಡಬೇಡಿ. ನಿಮ್ಮ ಹೇಳಿಕೆಗಳು ಪ್ರೊಸೀಡಿಂಗ್ ಅಲ್ಲಿ ಇರ್ತದೆ. ಕೈಪಿಡಿನ ಓದಿ ಏನಿದೆ ಅಂತ ಕೈಪಿಡಿ ಎಲ್ಲ ಚೆನ್ನಾಗಿ ನಿಮಗಿಂತ ಕಲ್ತಿದ್ದೀನಿ. ಮತ್ತೆ ನಿಮ್ಮ ಅಕ್ಕಲ್ಲ ನಮ್ಮಕ್ಕೂ. ನೀವು ಮಾತಾಡೋದು ಕಾನೂನು ಚೌಕಟ್ಟೊಳಗಿರುವಂತ ಎಲ್ಲಾ ಹೇಳಿಕೆಗಳು ಪ್ರೊಸೀಡಿಂಗ್ ಅಲ್ಲಿ ಇರ್ತದೆ. ಅದರ ಪ್ರತಿಯೊಂದು ವಾರ ಬಿಟ್ಟು ತಗೊಳ್ಳಿ, ನೀವು ನಿಮಗೆ ಕಾಪಿ ಕೊಡ್ತೀವಿ. ರೆಕಾರ್ಡು ಯಾವ್ದು ಹೇಳ್ತಾರೆ ಅವಾಗಲೇ ಬರೀಬೇಕು. ಅದು ಗೊತ್ತಿದೆ, ಅದು ಮಾಡಿದ್ರೆ ಇಲ್ಲ. ಆದ್ರೂ ನಾವು ಸುಮ್ಮನೆ ಇದ್ದೀವಿ. ನೀವು ನಾವ್ ಏನ್ ಹೇಳಿದೀವಿ ಎಲ್ಲ ತೀರದಲ್ಲಿ ರೆಕಾರ್ಡ್ ಆಗಬೇಕು. ನಿಮ್ಮ ಹೇಳಿಕೆಗಳು ರೆಕಾರ್ಡ್ ಆಗಿರುತ್ತದೆ. ಈ ಪಾರಿಮಟ್ಟದಲ್ಲಿ ಆಗೋದು ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ ಪಟ್ಟಂತ ವಿಚಾರ ಬೇರೆ ಯಾವುದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಇಲ್ಲೇ ನೀರಿಗೆ, ಇಲ್ಲೇ ಗಾಳಿಗೆ, ಇಲ್ಲೇ ಜನರಿಗೆ ಹೋಗ್ಬಿಟ್ಟಿದೀವಿ. ಹಾಗಾಗಿ ನಾನೊಬ್ಬ ಜನಪ್ರತಿನಿಧಿಯಾಗಿ, ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ನಂದು ಕೂಡ ಅಹವಾಲಿದೆ. ಆ ಗ್ರಾಮಸ್ಥರು ಯಾರ್ಯಾರಿಗೆ ಇಲ್ಲಿ ಇದೆ ಆ ರೈತರು ಇಲ್ಲಿ ಜಾಗ ಇದ್ರೆ ಅದು ಇಲ್ಲೇ ಆಗ್ಬೇಕು. ಪಾಲಿಬೆಟ್ಟದಲ್ಲೇ ಸಾಧ್ಯವಾದಷ್ಟು ಎಲ್ಲಿ ಜಾಗ ಇದೆ ಅದನ್ನು ಹುಡುಕಿಕೊಳ್ಳಲಿಕ್ಕೆ ನಾವು ಕಂದಾಯ ಇಲಾಖೆಗೆ ಬರೀತೀವಿ. ಇದು ನಿರ್ಣಯ ಅಂಗೀಕಾರ ಆಗಿದೆ. ಈಗ ಇದು ಅಂಗೀಕಾರ ಆಗಿದೆ. ಈಗ ನೋಡಿ, ವಾರ್ಡ್ ಸಭೆಗಳಲ್ಲಿ ನೀವು ಏನೇನು ಅರ್ಜಿ ಕೊಟ್ಟಿದ್ದೀರಾ ಆ ಅರ್ಜಿಗಳ ಸಂಬಂಧಪಟ್ಟಾಗೆ ಕಾಮಗಾರಿಗಳನ್ನ ಇಲ್ಲಿ ಪಟ್ಟಿ ಮಾಡಿದೀವಿ. ಕಡಿಮೆ ಅರ್ಜಿಗಳು ಮಾತ್ರ ಬಂದಿದೆ. ಬಿಟ್ಟೋಗಿದ್ರೆ ಸೇರಿಸಬಹುದು, ಇಲ್ಲಾಂದ್ರೆ ಅರ್ಜಿ ಕೊಡಬಹುದು. ಇಲ್ಲಿ ಏನಾಗಿದೆ ಅಂದ್ರೆ ಕೆಲವು ಇನ್ನೂ ಅರ್ಜಿಗಳು ಬಂದಿದೆ. ಮಿಷನ್ ಅಂತ್ಯೋದಯ ಅಂತ ಹೇಳಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಪಾಲಿಬೆಟ್ಟ ಗ್ರಾಮ ಪಂಚಾಯತಿ ಒಂದು 19 ವಿಲೇಜ್ಗಳು, ಕಂದಾಯ ಗ್ರಾಮಗಳನ್ನ ಕೊಡಗು ಜಿಲ್ಲೆಯಲ್ಲಿ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮೇಕೂರೋಸ್ಕೇರಿ ವಿಲೇಜ್ ಕೂಡ ಇದೆ. ಅವರು ಒಟ್ಟು 8 ಪ್ಯಾರಾಮೀಟರ್ಗಳಲ್ಲಿ ವಿವಿಧ ಸರ್ವೆಗಳನ್ನ ಮಾಡಿ ಆನ್ಲೈನ್ ಮೂಲಕನೇ ಅದು ಫುಲ್
16ರಲ್ಲಿ ನಾವು ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಒಂದು ಯೋಜನೆ ಮಾಡಿದ್ದೀವಿ ರಾಜ್ಯ ಸರ್ಕಾರದ್ದು. ಅದರಲ್ಲಿ ಈ ಪಂಚಾಯತಿಗೆ 5 ವರ್ಷಕ್ಕೆ ಏನೇನು ಕಾಮಗಾರಿಗಳಾಗಬೇಕು ಎಲ್ಲ ಕಾಮಗಾರಿ ಕೊಟ್ಟು ಒಂದು 470ಕ್ಕಿಂತ ಹೆಚ್ಚು ಕಾಮಗಾರಿಗಳನ್ನು ಆಯ್ಕೆ ಮಾಡಿ ಕಳಿಸಿದೀವಿ. 1 ಕಿಲೋಮೀಟರ್ ಅಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 9 ರಿಂದ 11 ಕುಟುಂಬಗಳು ವಾಸ ಇದ್ದಾರೆ. ಅವರ ರಸ್ತೆನ ಅಭಿವೃದ್ಧಿ ಮಾಡುವಂತದ್ದು. ಅದೇ ತರ ಬೇರೆ ಬೇರೆ ಹೆಡ್ಗಳಲ್ಲಿ ಅದು ಅವರು ಓಪನ್ ಮಾಡ್ತಾ ಹೋಗ್ತಾರೆ. ಅದು ಎಷ್ಟು % ಕೊರತೆ ಇದೆ ನಮ್ಮ ಊರಲ್ಲಿ ಅಂತ ನಾವು ಕೊರತೆನ ಜಾಸ್ತಿನೇ ತೋರಿಸಿದೀವಿ. ಕೇಂದ್ರ ಸರ್ಕಾರದ ಪ್ಯಾರಾಮೀಟರ್ ಪ್ರಕಾರ ನಮಗೆ 70 ಅಂಕ ಬಂದಿದೆ 100ರಲ್ಲಿ. ಅದರಲ್ಲಿ ಇನ್ನೂ 30 ಮಾರ್ಕ್ ನಮಗೆ 30 ಕಡೆಗಳಲ್ಲಿ 30% ನಮ್ಮ ಪಂಚಾಯತಿ ಡೆವಲಪ್ ಆಗ್ಲಿಕ್ಕೆ ಬಾಕಿ ಉಳಿದಿದೆ. ಫಲಾನುಭವಿಗಳಿಗೆ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ತಾಲೂಕ್ ಪಂಚಾಯತಿ ವತಿಯಿಂದ ಪ್ರಾಮಾಣಿಕವಾಗಿ ಕಟ್ಟ ಕಡೆಯ ಪಾಪದ ವ್ಯಕ್ತಿಯನ್ನು ಗುರುತಿಸುವುದರೊಂದಿಗೆ ಆ ಒಂದು ಸೌಲಭ್ಯವನ್ನ ಒದಗಿಸಿಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಡ್ತೇನೆ. ಪಂಚಭಕ್ತಿ ಇಟ್ಕೊಂಡು ನಾನಂದ್ರೆ ಹೋಗಿ ನನಗೆ ಕೆಲಸ ಮಾಡ್ತಿದ್ದಕ್ಕೆ ಶಕ್ತಿ ಇಲ್ಲ. ಬರೀ ಒಂದು ಕಡೆ ಹೇಳಿಕೆ ದೊಡ್ಡ ಬರ್ತದೆ ನಮ್ಗೆ ಅದ್ರ ಕೆಲಸ ನಡೀತಾ ಇದ್ದಾರೆ. ಹೇಳಿಕೆ ದೊಡ್ಡ ನಮ್ಗೆ ಆಗಲ್ಲ. ನಮ್ಗೆ ಆಗಲ್ಲ. ಹೇಳ್ತಕ್ಕಂಥದ್ದು ನೀವು ಇಲ್ಲಿ ಕಾಂಪೌಂಡ್ ಒಳಗಡೆ ಇದು ಹೌದು, ಅದರ ಮಾಲಿನ್ಯತೆ ಹೇಗಿದೆ ಅಂತ ಹೇಳಿ ಅದನ್ನ ಕೂಡ ಪರಿಶೀಲನೆ ಕಲಿಸಿದ್ವಿ. ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಬಾವಿ 50 ಅಡಿ ಆಳ ಇದೆ, ಇದು ಬೇರೆ 25 ಅಡಿ ಆಳ ಇದೆ. ಆಗ ತಾವೇಳಿ 50 ಅಡಿ ಬಾವಿಯಲ್ಲಿ ನೀರು ಶುಚಿತ್ವವಾಗಿರ್ತದ ಅಲ್ಲ 25 ಅಡಿ ಬಾವಿಯಲ್ಲಿ ಶುಚಿತ್ವವಾಗಿರ್ತದ? ಒಂದು ನಾನು ಕಂಡುಕೊಂಡ ಹಾಗೆ ಸಾಬು ಬಂದು ಹೇಳ್ತಾ ಇದ್ದ. ಮತ್ತೆ ಇನ್ನೊಂದು ಹೌದು, ಅದು ಸಾರ್ವಜನಿಕ ಬಾವಿ ಅಂತ ಆದ್ರೆ ಅಲ್ಲಿ ಸುತ್ತ ಆವರಣ ಗೋಡೆ ನಿರ್ಮಾಣ ಆಗಿದೆ ನೋಡಿ, ಅಲ್ಲಿಂದ ಯಾವ ರೀತಿಯಲ್ಲಿ ದಾರಿನ ನಾವು ಪಡ್ಕೋಬಹುದು? ದಾರಿ ಆಗ್ಬೇಕಲ್ವಾ? ಹೌದು, ಅದಕ್ಕಾಗಿ ಆ ಆವರಣ ಗೋಡೆಯಿಂದ ಈ ದಾರಿಯಾಗಿ ಅಲ್ಲಿನ ನೀರು ಬಳಸ್ತಕ್ಕಂಥದ್ದು ನಮ್ಮ ಹಕ್ಕು. ನೀರು ರಸ್ತೆಗೆ ಅಡ್ಡಿಪಡಿಸ್ತಕ್ಕಂಥದ್ದು ಯಾರಿಗೂ ಕೂಡ ಇದಿಲ್ಲ, ಹಕ್ಕಿಲ್ಲ. ಅಲ್ಲಿ ಆದ್ರೆ ಆವರಣ ಗೋಡೆ ಇರೋದ್ರಿಂದ ಅವರದ್ದು ಸ್ವಂತ ಆಸ್ತಿಯಿಂದ ಅವ್ರು ಮಾಡ್ತಾ ಇದ್ದಾರೆ. ಆವರಣ ಗೋಡೆ ನಿರ್ಮಿಸಿ ಆಗಿದೆ, ರಸ್ತೆ ಇಲ್ಲ ಅಂತ ಹೇಳಿ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ನಾನು ಕೂಡ ಇದ್ದೀನಿ ಇದಕ್ಕೆ. ಅದನ್ನ ಯಾವ ರೀತಿ ಬಿಡಿಸ್ಕೋಬೇಕು, ಅದನ್ನ ನಿಜಕ್ಕೂ ಅಲ್ಲಿ ಮೊದಲು ದಾರಿ ಇತ್ತ ಅಂತ ಹೇಳೋದನ್ನ ಫಸ್ಟ್ ನಾವು ಕಂಡುಹಿಡಬೇಕಾಗಿದೆ. ಅದನ್ನ ಕಂಡುಹಿಡಿದು ಸಾರ್ವಜನಿಕ ಅಂತ ಹೇಳಿದ್ರೆ ಅದನ್ನ ಪಡ್ಬೋದು. ಸರ್, ಇನ್ನೊಂದೇನಾದ್ರು ಸಂಬಂಧಪಟ್ಟ ಇಲಾಖೆ ಜೊತೆ ಚರ್ಚೆ ಮಾಡಿ ಮುಂದಿನ ಗೇಟಿಂದ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ಕುಡಿಯುವ ನೀರನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಅವರೇ ಕೊಟ್ಟಂತ ಒಂದು ಪ್ರಾಮಿಸ್ ಕೊಟ್ಟಂತ ಒಂದು ಅರ್ಜಿ ಕೂಡ ಇದೆ. ತದನಂತರ ಅವರು ಯಾಕೆ ನಮಗೆ ಸಂಬಂಧಪಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಈ ವಿಷಯವನ್ನು ಕೈಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ. ಮಾತುಕತೆ ಆಡಿದಾಗ ಅವ್ರು ಹೇಳಿದ್ರು, ನಾವು ನೀರು ತೆಗಿಲಿಕ್ಕೆ ಯಾರಿಗೂ ಅಡ್ಡಿಪಡಿಸ್ತಾ ಇಲ್ಲ, ಮುಂಭಾಗದ ಗೇಟಿನ ಮೂಲಕ ನಾವು ತಗೊಂಡು ಹೋಗ್ಲಿಕ್ಕೆ ನೀರು ತಗೊಂಡು ಹೋಗ್ಲಿಕ್ಕೆ ಅಬ್ಜೆಕ್ಷನ್ ಇಲ್ಲ, ಯಾರು ಬೇಕಿದ್ರು ಬಂದು ತಗೋಬಹುದು ಅಂತ ಅವ್ರು ಹೇಳಿದ್ರು. ಈಗಲೂ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಏನಾಗಿದೆ, ಮತ್ತೆ ಪ್ರತಿಭಟನೆಗಳಾಯ್ತು, ಸಮಸ್ಯೆಗಳಾಯ್ತು. ತದನಂತರ ತಹಶೀಲ್ದಾರರ ಇದ್ರಲ್ಲಿದೆ, ಅವ್ರು ಏನ್ ಮಾಡಿದ್ರು, ನನಗೆ ಏನೇನು ನಿರ್ದೇಶನಗಳು ಮೇಲ್ಗಡೆಯಿಂದ ಬಂತು ಅನ್ನೋದು ಹೇಳ್ತೀನಿ. ಜಿಲ್ಲಾಧಿಕಾರಿಗಳಿಂದ ಮತ್ತು ತಹಶೀಲ್ದಾರ್ ಆಫೀಸಿಂದ ಬಂದ ನಿರ್ದೇಶನದಂತೆ ಆ ನೀರನ್ನ ಪರೀಕ್ಷೆಗೆ ಕಳಿಸಲಾಯಿತು ಲ್ಯಾಬಿಗೆ. ಅದರದ್ದು ರಿಪೋರ್ಟ್ ಕೂಡ ಇದೆ. ಪರೀಕ್ಷೆಗೆ ಕಳಿಸಿದಾಗ ಅವ್ರಿಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಅದು ಕುಡಿಯಲು ಯೋಗ್ಯ ಅಲ್ಲ. ಯಾಕೆಂದ್ರೆ ಆ ಬಾವಿ ಈ ಬಾವಿ ಎಲ್ಲನೂ ಕೂಡ ಗದ್ದೆ ಜಾಗದ ತರ ಇರೋದ್ರಿಂದ ಮಳೆ ನೀರು ಬಂದು ಅದು ಡೌನ್ ಅಲ್ಲಿ ಇದೆ, ಸಂಗ್ರಹಣೆ ಆಗಿರೋದ್ರಿಂದ ಕ್ಲೋರಿನೇಷನ್ ಮಾಡಿ ವರದಿ ಕೊಡಿ ಅಂತ ನಾನು ಕ್ಲೋರಿನೇಷನ್ ಮಾಡಿದ್ದೀನಿ. ಅದರದ್ದು ವರದಿ ಸಂಬಂಧಪಟ್ಟವರಿಗೆ ಕಳಿಸಿದ್ದೀನಿ. ಮತ್ತೆ ಈಗಾಗಲೇ ನೀವೆಲ್ಲ ಹೇಳ್ತಾ ಇರೋರಿಗೆ ಆ ಜಾಗ ಅವರಿಗೆ ಸೇರಿದ್ದು, ಅವ್ರು ಬಿಡಲ್ಲ, ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ಪಾಸ್ತಿ ಇದೆ. ಸುಮಾರು ಡಿಸ್ಪ್ಯೂಟ್ಗಳು 2-3 ಕಡೆ ಕೇಸ್ಗಳು ಡಿಸ್ಪ್ಯೂಟ್ಗಳು ನಡೀತಾ ಇರೋದ್ರಿಂದ ಸದ್ಯಕ್ಕೆ ಅದು ಇತ್ಯರ್ಥ ಆಗುವವರೆಗೆ ಮುಂದುಗಡೆಯಿಂದ ನೀರು ತೆಗೆಯಕ್ಕೆ ಈಗಲೂ ಅವ್ರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಯಾರು ನೀರಿಗೆ ಹೋಗ್ತಾನೂ ಇಲ್ಲ, ಹೋದ್ರೆ ತೆಗೆಯಕ್ಕೆ ಅವ್ರು ಯಾರು ಅಡಚಣೆ ಮಾಡೋದಿಲ್ಲ ಅಂತ ಖುದ್ದು ಸೊಸೈಟಿ ಅಧ್ಯಕ್ಷರು ಮತ್ತೆ VSSN ಕಾರ್ಯದರ್ಶಿಯವರು ನನಗೆ ಹೇಳಿದ್ದಾರೆ. ಅವರ ಹೇಳಿಕೆಯನ್ನು ನಾನು ಹಿಂಬರದ ಮೂಲಕ ನೀಡಿದ್ದೀನಿ. ಅದು ಖಾಸಗಿನ ಸರ್ಕಾರಿನ ಸಾರ್ವಜನಿಕ ಸ್ವತ್ತ ಅಂತ ಹೇಳಲಿಕ್ಕೆ ನಾನ್ ಜನ ಅಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ 8 ವರ್ಷದಿಂದ ನಾನಿದ್ದೀನಿ ಇಲ್ಲಿ ಈ ಪಂಚಾಯತಿಯಲ್ಲಿ 8.5 ವರ್ಷದಿಂದ. ಅಲ್ಲಿ ಯಾರು ನೀರು ತಗೊಳ್ತಾ ಇರೋದು ನಾನು ನೋಡಿಲ್ಲ. ಬಟ್ ಅಲ್ಲಿ ಆಗತ್ತೆ ಹೇಳ್ಬಿಟ್ಟು ಯಾರು ತೆಗಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅವರೇ ಹೋಗ್ತಾ ಇದ್ದಾರೆ. ಹಗಲು ಹೊತ್ತು ಹೋಗಿ ತಗೋಬಹುದು, ರಾತ್ರಿ ಹೊತ್ತು ಜಾಗ ಬಿಡುವ ಬಗ್ಗೆ ಎಲ್ಲ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಜಾಗ ನೀಡಿದವರು, ಯಾರು ಅವರಿಗೆ ಗ್ರಾಂಟ್ ಮಾಡಿದವರು, ಅವರೇ ಅದಕ್ಕೆ ತೀರ್ಮಾನ ತಗೊಳ್ತಾರೆ ಅವರ ಹಂತದಲ್ಲಿ. ಅದು ಸಂಬಂಧಪಟ್ಟ ನ್ಯಾಯಾಲಯ, ಕರ್ನಾಟಕ ಅಪೆಲೇಟ್ ಟ್ರೈಬ್ಯುನಲ್, ಲೋಕಾಯುಕ್ತ ಇಂಥ ಕಡೆ ಎಲ್ಲ ನಡೀತಾ ಇರೋದ್ರಿಂದ ಅಲ್ಲೆಲ್ಲ ಒಂದು ಇತ್ಯರ್ಥ ಆಗಿ ಅಲ್ಲಿವರೆಗೆ ನೀರು ಬೇಕಾದವರು ಮುಂದಿನ ಅದು ಅಷ್ಟೇ, ಕೆಳಗಿಂದು ಅಷ್ಟೇ. ನಮಗೆ ಒಂದ್ಸಲಿ ಬಿಡ್ಬೇಕಾಗುತ್ತೆ, ಮುನ್ನ ಹೇಳಿ ಪ್ರಯತ್ನ ಇಲ್ಲ. ನಮಗೆ ಒಂದು ನೀರು ತರಲಿಕ್ಕೆ ಅವಕಾಶ ಮುಂದುಗಡೆ ಗೇಟಿಂದ ಪರವಾಗಿಲ್ಲ. ನಮಗೆ ನೀವು ಟೈಮಿಂಗ್ಸ್ ಕೊಡಿ, ಆ ಟೈಮಿಂಗ್ಸ್ ನಾವು ನೀರು ತಗೊಳ್ಳಿ. ಧಾರಾಳವಾಗಿ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್.
ಇಳಿಸೋದಿಲ್ಲ. ಅದು ಮೀನು ನೋಡಿ ನೀವು 280 ರೂಪಾಯಿ, 260 ರೂಪಾಯಿ, 300 ರೂಪಾಯಿ ನಮಗೆ ಈ ಸರ್ಕಾರ ಆಗುದಿಲ್ಲ. ಮತ್ತಿ ನೋಡಿದ್ರೆ 40 ರೂಪಾಯಿ ಮತ್ತಿ, ಈಗ 100 ರೂಪಾಯಿ ಕೊತ್ತು ನಾಡ್ತಾ ಇದೆ. ಕೇಳೋದಿಲ್ಲ, ಹೇಳಿದ್ರೆ ಕೇಸ್ ಹಾಕ್ತಾರೆ, ಕೇಸ್ ಮಾಡ್ತೀನಿ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಏನ್ ನೀವು ಹೇಳಿ ಅಷ್ಟೇ. ಪಂಚಾಯತ್ ಅದಕ್ಕೆ ಇಲ್ಲಾಂದ್ರೆ ಲೈಸೆನ್ಸ್ ರದ್ದು ಮಾಡಿ ಅವರು. ಈಗ ನಿಮ್ಮ ಗಮನಕ್ಕೂ ಬಂತು, ನಾವು ಲೈಸೆನ್ಸ್ ಕೊಡುವಾಗಲೇ ಅವರಿಗೆ ಒಂದು ಷರತ್ತಾಗಿದ್ದೀವಿ. ಏನು, ಪಕ್ಕದ ಗ್ರಾಮದಲ್ಲಿ ಏನು ಮಾರಾಟ ಮಾಡ್ತಾ ಇದೆ ಆ ರೇಟ್ ಪ್ಲಸ್ ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಅತಿಯಾದ ಬೆಲೆಗೆ ಮಾರಬಾರ್ದು ಅಂತ ನೀವು ಗ್ರಾಮ ಸಭೆಯಲ್ಲಿ ಪ್ರಸ್ತಾವ ಮಾಡಿದ್ದೀರಾ. ನಾವು ನಿರ್ಣಯ ಮಾಡ್ತೀವಿ, ಅವರಿಗೆ ನೋಟಿಸ್ ಮಾಡ್ತೀವಿ. ಇನ್ನೊಂದೇನು, ಲೈಸೆನ್ಸ್ ಅಂತೂ ಯಾವುದು ನಾವು ಅನ್ಲಿಮಿಟೆಡ್. ಈಗ ನಾಳೆ ಇನ್ನೊಬ್ಬ ಕೋಳಿ ವ್ಯಾಪಾರಿ ಕಾಂಪಿಟೇಷನ್ ಕೊಡಕ್ಕೆ ರೆಡಿ ಇದ್ದಾನೆ, ಬರ್ತಾನೆ ಅಂದ್ರೆ ನಾವು ಯಾರಿಗಾದ್ರೂ ಲೈಸೆನ್ಸ್ ಕೊಡಕ್ಕೆ ರೆಡಿ ಇದ್ದೀವಿ, ನಾವು ಕೊಡ್ತೀವಿ. ಮೀನು ಕೋಳಿ ವ್ಯಾಪಾರನ ಧಾರಾಳವಾಗಿ ಮಾಡಬಹುದು. ಕೋಳಿ ಮಾತ್ರ ಅಲ್ಲ ಸರ್, ಅಂಗಡಿ ಹೋದ್ರು ಸಕ್ಕರೆಗೆ 17 ರೂಪಾಯಿ ಇದ್ರೆ ಇಲ್ಲಿ 22 ರೂಪಾಯಿ, ಅದು ಇಳಿಸೋದೇ ಇಲ್ಲ.